Hello student, welcome to ಕಾಂಪಿಟೇಟಿವ್ ಕ್ಲಾಸ್ ಸಬ್ಜೆಕ್ಟ್ ಹಿಸ್ಟ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಮುಖ್ಯ ಸಬ್ಜೆಕ್ಟ್ ಆಗಿರುವಂತಹ ಇತಿಹಾಸ ಸಬ್ಜೆಕ್ಟಿಗೆ ಆದರದ ಸ್ವಾಗತ. ಇತಿಹಾಸ ಮಾನವನ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಮೊದಲನೇದಾಗಿ ನಾವು ನೋಡೋದಾದರೆ ಈ ಒಂದು ಇತಿಹಾಸ ಎಂಬ ಪದದ ಅರ್ಥವೇನು ಅಥವಾ ವಾಟ್ ಈಸ್ ಹಿಸ್ಟ್ರಿ ಎಂಬುದಕ್ಕೆ ಇತಿಹಾಸವು ಗತಕಾಲದಲ್ಲಿ ನಡೆದಂತಹ ಮಾನವನ ಸಾಧನೆಗಳಲ್ಲಿನ ದಾಖಲೆಯಾಗಿದೆ. ಅಂದರೆ ಗತಕಾಲ ಎಂದರೆ ಹಿಂದಿನ ಕಾಲ. ಈ ಹಿಂದಿನ ಕಾಲದಲ್ಲಿ ಮಾನವ ಹಲವಾರು ಸಾಧನೆಗಳನ್ನು ಮಾಡಿದ್ದಾನೆ. ಈ ಸಾಧನೆಗಳ ಒಂದು ದಾಖಲೆಯನ್ನು ನಾವು ಇತಿಹಾಸ ಎನ್ನುತ್ತೇವೆ. ಹಾಗೆಯೇ ಸಂಸ್ಕೃತದಲ್ಲಿ ಇತಿಹಾಸ ಎಂದರೆ ಖಚಿತವಾಗಿ ನಡೆದ ಘಟನೆಗಳು ಎಂಬ ಅರ್ಥವನ್ನು ನೀಡುತ್ತದೆ. ಅಂದರೆ ಇದು ಯಾವುದೇ ರೀತಿಯಲ್ಲೂ ಫೇಕ್ ಅಲ್ಲ, ಬದಲಾಗಿ ನಿಜವಾಗಿ ನಡೆದಿರುವಂತಹ ಸತ್ಯವನ್ನೇ ಹೇಳುವಂಥದ್ದು ಎಂದು ಹೇಳಲಾಗುತ್ತದೆ. ನೆಕ್ಸ್ಟ್, ವೈ ಡು ವಿ ನೀಡ್ ಟು ಸ್ಟಡಿ ಹಿಸ್ಟ್ರಿ ಅಥವಾ ಇತಿಹಾಸವನ್ನು ನಾವು ಏಕೆ ಅಧ್ಯಯನವನ್ನು ಮಾಡಬೇಕು? ಆದರೆ ನಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡೌಟ್ ಇರುತ್ತೆ. ಏನಂತ ಹೇಳಿದರೆ, ನಾವು ಯಾಕೆ ಮ್ಯಾಮ್ ಹಿಸ್ಟ್ರಿ ಸಬ್ಜೆಕ್ಟನ್ನು ಓದಬೇಕು, ನಾವು ಯಾಕೆ ಹಿಂದೆ ನಡೆದ ಘಟನೆಯನ್ನು ಓದಬೇಕು ಅಂತ. ಇದರಿಂದ ಏನು ಯೂಸ್ ಅಂತ ಕೇಳ್ತಾರೆ. ಇತಿಹಾಸವನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಎಂದರೆ, ಇತಿಹಾಸವು ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಪ್ರಮುಖ ಘಟನೆಗಳನ್ನು ತಿಳಿಸುತ್ತದೆ. ಇದು ಮಾನವರು ಹಿಂದೆ ಹೇಗೆ ಹೋರಾಟವನ್ನು ಮಾಡಿದರು, ಆತ ಹೇಗೆ ಪರಿಸರಕ್ಕೆ ಹೊಂದಿಕೊಂಡ ಎಂಬುದನ್ನು ತಿಳಿಸುತ್ತದೆ. ಜೊತೆಗೆ ಹಿಂದಿನ ಕಾಲದಲ್ಲಿ ಸಮಾಜದಲ್ಲಿ ಧಾರ್ಮಿಕ ಅಸಹಿಷ್ಣುತೆಯಿಂದ ಇದ್ದಂತಹ ಜನರನ್ನು ಕೆಲವು ಮಹಾನ್ ನಾಯಕರು ಪ್ರೀತಿ ವಿಶ್ವಾಸವನ್ನು ತುಂಬಿ ಹೇಗೆ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸಿದರು. ಅದರಿಂದ ಈಗ ನಾವು ಇತಿಹಾಸವನ್ನು ಅಧ್ಯಯನವನ್ನು ಮಾಡಿದರೆ ಧಾರ್ಮಿಕ ಸಹಿಷ್ಣುತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ನಮಗೆ ಇತಿಹಾಸ ಸಹಾಯವನ್ನು ಮಾಡುತ್ತದೆ. ಹಾಗೆಯೇ ನಮ್ಮಲ್ಲಿ ದೇಶಾಭಿಮಾನವನ್ನು ಮೂಡಿಸಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಇನ್ನು ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ IAS, IPS, IFS, KAS ಇತ್ಯಾದಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಪ್ರಮುಖವಾದಂತಹ ಒಂದು ಐಚ್ಛಿಕ ವಿಷಯವಾಗಿದೆ. ಏಕೆಂದರೆ ಐತಿಹಾಸಿಕ ಜ್ಞಾನವು ಇಂದು ವಿದ್ಯಾರ್ಥಿಗಳಿಗೆ ಆಗಲಿ, ಅಧ್ಯಾಪಕರಿಗಾಗಲಿ, ವಕೀಲರಿಗಾಗಲಿ ಅಥವಾ ಪತ್ರಕರ್ತರಿಗಾಗಲಿ, ಆಡಳಿತಗಾರರಿಗೆ ಮತ್ತು ರಾಜನೀತಿಜ್ಞರಿಗೆ ತುಂಬ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೆ ವಾಟ್ ಮೇಕ್ಸ್ ಹಿಸ್ಟ್ರಿ ಸೋ ಇಂಪಾರ್ಟೆಂಟ್ ಅಥವಾ ಇತಿಹಾಸದಿಂದ ನಮಗೆ ಆಗುವಂತಹ ಪ್ರಯೋಜನಗಳೇನು ಅಥವಾ ಪ್ರಾಮುಖ್ಯತೆ ಏನು, ಇತಿಹಾಸದ ಇಂಪಾರ್ಟೆನ್ಸ್ಗಳು ಏನು ಅನ್ನೋದನ್ನು ನೋಡಿದ್ರೆ, ಆಡಳಿತ ಸುಧಾರಣೆಯನ್ನು ಜಾರಿಗೆ ತರುವಲ್ಲಿ ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನ ತುಂಬ ಅತ್ಯಗತ್ಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವಂತಹ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ನಾವು ಕರ್ತವ್ಯ ಮಾಡುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ಜೊತೆಗೆ ನಮ್ಮ ದೈನಂದಿನ ಜೀವನದಲ್ಲಿಯೂ ಕೂಡ ಇತಿಹಾಸದ ಜ್ಞಾನ ಬಹಳ ಉಪಯುಕ್ತವಾಗಿದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಕೇಳುವ ಭಾಗ ಅಥವಾ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಹೇಗೆ ಸ್ಟಡಿ ಮಾಡಬೇಕು, ಅದರ ಪಠ್ಯಕ್ರಮ ಏನು, ಯಾವ ಚಾಪ್ಟರ್ ಬರುತ್ತೆ, ಜೊತೆಗೆ ಮತ್ತು ಅತಿ ಹೆಚ್ಚು ಬಾರಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇಷ್ಟನ್ನು ನಾವು ಇಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಲ್ಲಿ ನಾವು ಹಿಸ್ಟ್ರಿಯನ್ನು 3 ಭಾಗವಾಗಿ ಡಿವೈಡ್ ಮಾಡಿ ಓದಬೇಕಾಗುತ್ತೆ. ಈ 3 ಭಾಗ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಏನ್ಷಿಯಂಟ್ ಹಿಸ್ಟ್ರಿ ಅಥವಾ ಇಂಡಿಯನ್ ಹಿಸ್ಟ್ರಿಯಲ್ಲಿ 3 ಭಾಗಗಳನ್ನಾಗಿ ಮಾಡಲಾಗುತ್ತೆ. ಏನ್ಷಿಯಂಟ್ ಹಿಸ್ಟ್ರಿ ಫಸ್ಟ್ ಒನ್, ಸೆಕೆಂಡ್ ಒನ್ ಮಿಡಿವಲ್ ಹಿಸ್ಟ್ರಿ, ಥರ್ಡ್ ಒನ್ ಮಾಡರ್ನ್ ಹಿಸ್ಟ್ರಿ ಅಥವಾ
ಪ್ರಾಚೀನ ಭಾರತದ ಇತಿಹಾಸ ಫಸ್ಟ್ ಒನ್, ಸೆಕೆಂಡ್ ಒನ್ ಮಧ್ಯಕಾಲೀನ ಭಾರತದ ಇತಿಹಾಸ, ಹಾಗೆ ಥರ್ಡ್ ಒನ್ ನೋಡೋದಾದರೆ ಆಧುನಿಕ ಭಾರತದ ಇತಿಹಾಸ. ಸೊ ಇಷ್ಟು ಭಾಗಗಳಲ್ಲಿ ನಿಮಗೆ ಕ್ವೆಶ್ಚನನ್ನು ಕೇಳಲಾಗುತ್ತೆ. ಸೊ ನಾವು ಈ ಪಾರ್ಟ್ಗಳನ್ನು ಯಾವ ಯಾವ ಚಾಪ್ಟರ್, ಈ ಒಂದು ಪಾರ್ಟ್ಗಳಲ್ಲಿ ಯಾವ ಯಾವ ಚಾಪ್ಟರ್ಗಳು ಬರುತ್ತೆ, ಅದನ್ನು ಹೇಗೆ ಓದಬೇಕು ಅಂತ ನೋಡೋದಾದರೆ, ನಾವು ಮೊದಲ ಭಾಗ ಅಂತಂದರೆ ನಾವೀಗ ಇಂಡಿಯನ್ ಹಿಸ್ಟ್ರಿಯಲ್ಲಿ ಮೊದಲನೇ ಭಾಗ ಯಾವುದು ಅಂತಂದರೆ ಏನ್ಷಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಇತಿಹಾಸ. ಈ ಒಂದು ಪಾರ್ಟಲ್ಲಿ ನಮಗೆ ಯಾವ ಒಂದು ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂತಹ ಕ್ವೆಶ್ಚನ್ಗಳು ಯಾವುದು, ಅಥವಾ ಈ ಒಂದು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಈ ಒಂದು ಇದರಲ್ಲಿ ಯಾವ ಯಾವ ರೀತಿಯಾದಂಥ ಚಾಪ್ಟರನ್ನು ನಾವು ಓದಬೇಕು, ಯಾವ ಯಾವ ಚಾಪ್ಟರ್ಗಳು ಬರುತ್ತೆ ಅಥವಾ ಯಾವ ಯಾವ ಪಠ್ಯಕ್ರಮಗಳು ಬರುತ್ತೆ ಅನ್ನೋದನ್ನು ಮೊದಲನೇದಾಗಿ ನೋಡೋಣ. ನಂತರ ಇದರಲ್ಲಿ ಕೇಳಿರುವಂತಹ ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಾವು ನೋಡೋಣ. ಹಾಗೆ ನಮಗೆ ಎಕ್ಸಾಂಪಲ್ ಆಗಿ ಈಗ TET ಅಥವಾ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಈ ಒಂದು ಇದರಲ್ಲಿ ನಮಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ 20 ಮಾರ್ಕ್ಸ್, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ 20 ಮಾರ್ಕ್ಸ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ 20 ಮಾರ್ಕ್ಸ್, ಹೀಗೆ 60 ಮಾರ್ಕ್ಸನ್ನು ನಿಮಗೆ ಈ ಒಂದು ಹಿಸ್ಟ್ರಿ ಅಥವಾ ಚಾಪ್ಟರ್ಲಿ ಕೇಳಲಾಗ್ತದೆ. ಹಾಗೆ ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಸ್ಟ್ರಿಯಲ್ಲಿ ಹಲವಾರು ರೀತಿಯಲ್ಲಿ ಕ್ವೆಶ್ಚನನ್ನು ಕೇಳಲಾಗುತ್ತೆ. ಹಾಗೆ ನಾವು ಏನ್ಷಿಯಂಟ್ ಇಂಡಿಯಾ ಅಥವಾ ಪ್ರಾಚೀನ ಭಾರತದ ಇತಿಹಾಸ, ಈ ಒಂದು ಇತಿಹಾಸದಲ್ಲಿ ನಮಗೆ ಮೊದಲನೇದಾಗಿ ನಾವು ನೋಡೋದಾದರೆ ವೈದಿಕ ಸಂಸ್ಕೃತಿ ಅಥವಾ ವೇದಿಕ್ ಕಲ್ಚರ್, ಇದರ ಬಗ್ಗೆ ಕ್ವೆಶ್ಚನನ್ನು ಕೇಳಲಾಗುತ್ತೆ. ಈ ವೈದಿಕ ಸಂಸ್ಕೃತಿ ಎಂದರೇನು ಅಂತ ಮೊದಲನೇದಾಗಿ ನೋಡೋದಾದರೆ, ಭಾರತದ ಉಪಖಂಡದಲ್ಲಿ ಸಿಂಧು ನಾಗರಿಕತೆ ನಂತರ ಆರ್ಯರು ಒಂದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸ್ತಾರೆ. ಅಂದರೆ ಮೊದಲನೇದಾಗಿ ಸಿಂಧು ನಾಗರಿಕತೆ ಇರುತ್ತೆ, ಅದರ ನಂತರ ಬಂದಂತಹ ಒಂದು ಸಂಸ್ಕೃತಿ ಯಾವುದು ಅಂತಂದರೆ ವೈದಿಕ ಸಂಸ್ಕೃತಿ ಅಂತ ಹೇಳ್ಬೋದಾಗಿದೆ. ಸಾಲಿಯಾನ ಶಕಪೂರ್ವ 2000 ಆಸುಪಾಸಿನಲ್ಲಿ ವಾಯುವ್ಯ ದಿಕ್ಕಿನಿಂದ ಅವರು ಭಾರತಕ್ಕೆ ಬಂದಿರಬಹುದು ಅಂತ ನಂಬಲಾಗಿದೆ. ಆರಂಭಿಕ ಆರ್ಯರು ಯಾವುದೇ ಪುರಾತತ್ವ ಮೂಲಾಧಾರಗಳನ್ನು ಬಿಟ್ಟು ಹೋಗಿಲ್ಲ, ಆದರೆ ಅವರು ಕೊಟ್ಟಿರುವಂತಹ ಶ್ರೀಮಂತ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿಯ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಹಾಗೆ ವೇದಗಳು ಆರ್ಯರ ಒಂದು ಮಹಾನ್ ಕೊಡುಗೆಗಳಾಗಿದೆ. ಆದ್ದರಿಂದ ಈ ಸಂಸ್ಕೃತಿಯನ್ನು ನಾವು ವೈದಿಕ ಸಂಸ್ಕೃತಿ ಅಂತ ಕರೆಯಲಾಗುತ್ತೆ. ನಾವು ಎಕ್ಸಾಮ್ಗಳಿಗೆ ಓದಬೇಕಾದ್ರೆ ನಾವು ವೈದಿಕ ಸಂಸ್ಕೃತಿಯ ಒಂದು ಮೂಲ, ಅವರ ಒಂದು ಪ್ರಮುಖ ಲಕ್ಷಣಗಳು, ಅದರಲ್ಲಿ ರಾಜಕೀಯ ಸ್ಥಿತಿ ಅಂತಂದರೆ ವೇದಗಳ ಕಾಲದಲ್ಲಿ ಜನರ ರಾಜಕೀಯ ಸ್ಥಿತಿ, ಹಾಗೆ ಸಾಮಾಜಿಕ ಸ್ಥಿತಿ, ಜೊತೆಗೆ ಆರ್ಥಿಕ ಸ್ಥಿತಿ, ನಂತರ ಧಾರ್ಮಿಕ ಸ್ಥಿತಿ ಮತ್ತು ಶಿಕ್ಷಣ ಮತ್ತು ವಿಜ್ಞಾನದಲ್ಲಿ ಅವರ ಕೊಡುಗೆ, ಇದರ ಬಗ್ಗೆ ನಾವು ಓದಬೇಕಾಗುತ್ತೆ. ಇದರಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಕ್ವೆಶ್ಚನ್ ಯಾವುದು ಅಂತಂದರೆ ವಿಚ್ ರಿವರ್ ಇಸ್ ನಾಟ್ ಮೆನ್ಷನ್ ಇನ್ ಋಗ್ವೇದ. ಅಂದರೆ ವೇದಗಳ ಕಾಲದಲ್ಲಿ 3 ವೇದಗಳಿರುತ್ತೆ, 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಈ ವೇದಗಳ ಕಾಲದಲ್ಲಿ ಋಗ್ವೇದಗಳ ಕಾಲದಲ್ಲಿ 3 ನದಿಗಳನ್ನು ಅವರು ಮೆನ್ಷನ್ ಮಾಡಿರುತ್ತಾರೆ, ಆದರೆ ನರ್ಮದಾ ನದಿಯನ್ನು ಅವರು ಮೆನ್ಷನ್ ಮಾಡಲ್ಲ. ಆದ್ದರಿಂದ ವಿಚ್ ರಿವರ್ ಇಸ್ ನಾಟ್ ಮೆನ್ಷನ್ ಇನ್ ಋಗ್ವೇದ, ಇದರಲ್ಲಿ ಆಪ್ಷನ್ ಕೊಡ್ತಾರೆ ABCD ಅಂತ. ಇದರಲ್ಲಿ ನಮಗೆ ಯಾವುದು ಕರೆಕ್ಟ್ ಆನ್ಸರ್ ಇದೆ ಅದನ್ನು ನಾವು ಟಿಕ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ನಾವು ಬರಿಬೇಕಾಗುತ್ತೆ. ಇದರಲ್ಲಿ A ನರ್ಮದಾ, B ಸಿಂಧು, C ಗಂಗಾ, D ಯಮುನಾ. ಇದರಲ್ಲಿ ಕರೆಕ್ಟ್ ಆನ್ಸರ್ ನರ್ಮದಾ. ಆದ್ದರಿಂದ ಆಪ್ಷನ್ A ಕರೆಕ್ಟ್ ಆದಂತಹ ಆನ್ಸರ್ ಆಗಿರುತ್ತೆ. ಹೀಗೆ ವೇದಗಳ ಕಾಲದಲ್ಲಿ ನಮಗೆ ಅವರ ಒಂದು ಪ್ರಮುಖ ಲಕ್ಷಣಗಳಲ್ಲಿ ನಾವು ಕೆಲವಾರು ಕ್ವೆಶ್ಚನನ್ನು ನಮಗೆ ಕೇಳಲಾಗ್ತದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗ್ತದೆ. ನಂತರ ನ್ಯೂ ರಿಲಿಜಿಯಸ್ ಮೂವ್ಮೆಂಟ್.
ಹೊಸ ಧರ್ಮಗಳ ಉದಯ ಅಂದರೆ ಶಾಲಿಯನ ಶಕಪೂರ್ವ 6ನೇ ಶತಮಾನದಲ್ಲಿ ಭಾರತ ಸಮಾಜದಲ್ಲಿದ್ದಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ವಿರುದ್ಧ ಪ್ರತಿಭಟನೆಯನ್ನು ಕಂಡಿತು. ಜಾತಿ ಪದ್ಧತಿ, ಅನ್ಯಾಯ ಮತ್ತು ಕಠಿಣವಾದಂತಹ ಆಚರಣೆಗಳ ವಿರುದ್ಧ ಒಂದು ಚಳುವಳಿಯೇ ನಡೆಯುತ್ತೆ. ಹಾಗೆ ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದ ಅಗತ್ಯವಾಗಿದ್ದು ಇದನ್ನು ಮಹಾವೀರ ಮತ್ತು ಬುದ್ಧ ಬಹುಮಟ್ಟಿಗೆ ಈಡೇರಿಸ್ತಾರೆ. ಅಂದರೆ ಹೊಸ ಧರ್ಮಗಳ ಉದಯ ಇದು ಪ್ರಾಚೀನ ಭಾರತದಲ್ಲಿ ಅಥವಾ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೆಕ್ಸ್ಟ್ ಬರುವಂತಹ ಒಂದು ಚಾಪ್ಟರ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಹೊಸ ಧರ್ಮಗಳ ಉದಯ ಯಾಕೆ ಈ ಒಂದು ಉದಯಕ್ಕೆ ಕಾರಣವಾದಂಥ ಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಜೊತೆಗೆ ಯಾವ ಯಾವ ಧರ್ಮಗಳು ಉದಯ ಆಗುತ್ತೆ. ಇದರಲ್ಲಿ ಜೈನ ಧರ್ಮದಲ್ಲಿ ಫಸ್ಟ್ ಉದಯವಾದಂಥ ಧರ್ಮ ಜೈನ ಧರ್ಮ. ಅದರಲ್ಲಿ ಬರುವಂತಹ ಮಹಾನ್ ಪುರುಷರು ಯಾರು ಅಂತಂದರೆ ವರ್ಧಮಾನ ಮಹಾವೀರನ ಆರಂಭಿಕ ಜೀವನ, ಅವನ ಬೋಧನೆಗಳು, ಪಂಚಶೀಲ ತತ್ವಗಳು, ಹಾಗೆ ಆತ ಜೈನ ಧರ್ಮದ ಹೇಗೆ ಪ್ರಸಾರವನ್ನು ಮಾಡ್ದ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ನಂತರ ಬರುವಂಥದ್ದು ಬೌದ್ಧ ಧರ್ಮ. ಇದರಲ್ಲಿ ಗೌತಮ ಬುದ್ಧ ಅಂದರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನಾಗಿರ್ತಾನೆ. ಇವನ ಒಂದು ಕಾಲ, ಜೊತೆಗೆ ಇವನ ಒಂದು ಜೀವನ, ಹಾಗೆ ಇವನು ಬೋಧಿಸಿದಂತಹ ತತ್ವಗಳು, ಜೊತೆಗೆ ಇವನ ಬೌದ್ಧ ಧರ್ಮದ ಪ್ರಸಾರಕ್ಕೆ ಇವನು ಕೈಗೊಂಡಂತಹ ಕ್ರಮಗಳು, ಹಾಗೆ ನಂತರ ಇವನ ಕೊಡುಗೆಗಳು, ಇದನ್ನು ಬೌದ್ಧ ಧರ್ಮದ ಕೊಡುಗೆಗಳು ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕೆಲವು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು ಯಾವುದು ಅಂತ ಹೇಳಿದ್ರೆ, ತ್ರಿಪಿಟಕಾಸ್ ಆರ್ ಸ್ಯಾಕ್ರೆಡ್ ಬುಕ್ಸ್ ಆಫ್ ಫಸ್ಟ್ ಒನ್ ಎ ಇಸ್ಲಾಮಿಕ್, ಬಿ ಹಿಂದೂಸ್, ಬುದ್ಧಿಸ್ಟ್, ಜೈನ್ಸ್. ಇದರಲ್ಲಿ ನಾವು ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಯಾವುದು ಕರೆಕ್ಟ್ ಆದಂತಹ ಆನ್ಸರ್ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ತ್ರಿಪಿಟಕ ಆಸ್ ಸ್ಯಾಕ್ರೆಡ್ ಬುಕ್ಸ್ ಆಫ್ ಬುದ್ಧಿಸ್ಟ್, ಇದು ಬುದ್ಧಿಸ್ಟ್ ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರುವಂತಹ ಒಂದು ಗ್ರಂಥವಾಗಿರುತ್ತೆ. ನಂತರ ನಾವು ನೋಡೋದಾದರೆ ನೆಕ್ಸ್ಟ್ ನಾವು ಈ ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ನೆಕ್ಸ್ಟ್ ನೋಡುವಂತಹ ಎಂಪೈರ್ ಯಾವುದು ಅಂತಂದರೆ ಮೌರ್ಯನ್ ಎಂಪೈರ್ ಅಥವಾ ಮೌರ್ಯ ವಂಶ. ಈ ಒಂದು ಮೌರ್ಯ ಸಾಮ್ರಾಜ್ಯ ಏನಾಗುತ್ತೆ ಅಂತಂದರೆ ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿರುತ್ತೆ. ಅವರ ಅಧಿಕಾರದ ಅವಧಿಯಲ್ಲಿ ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯದಡಿಯಲ್ಲಿ ತರಲಾಗುತ್ತೆ. ಮೊದಲ ಬಾರಿಗೆ ಭಾರತದ ರಾಜಕೀಯ ಐಕ್ಯತೆಯನ್ನು ಸಾಧಿಸಿತು ಅಂದರೆ ಈ ಒಂದು ಮೌರ್ಯರ ಕಾಲದಲ್ಲಿ. ಅಂದರೆ ರಾಜಕೀಯ ಆಡಳಿತ ನಡೆಸಲಿಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಮೌರ್ಯರ ಆಡಳಿತ ಅವಧಿಯಲ್ಲಿ ಅಂತ ಹೇಳ್ಬೋದು. ಮೌರ್ಯರು ಭಾರತದ ವಾಯುವ್ಯ ಭಾಗವನ್ನು ವಿದೇಶಿಯರ ಆಳ್ವಿಕೆಯಿಂದ ಮುಕ್ತಗೊಳಿಸಿದರಲ್ಲದೆ ಹಲವಾರು ಶತಮಾನಗಳ ಕಾಲ ಮುಂದುವರೆದಂತಹ ಏಕರೂಪದ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಹಾಗೆ ಚಂದ್ರಗುಪ್ತ ಮೌರ್ಯ ಈ ಒಂದು ವಂಶದ ಸ್ಥಾಪಕ ಅಂತ ಹೇಳ್ಬೋದು. ಹಾಗೆ ಈತ ಪಾಟಲಿಪುತ್ರ ಇವರ ಒಂದು ರಾಜಧಾನಿಯಾಗಿತ್ತು. ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಹಾಗೆ ಧರ್ಮಚಕ್ರ ಇವರ ಒಂದು ರಾಜ ಲಾಂಛನವಾಗಿತ್ತು. ನಾವು ಈ ಮೌರ್ಯನ್ ಎಂಪೈರ್ ಅಥವಾ ಮೌರ್ಯರ ಒಂದು ವಂಶದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಬಹು ಮುಖ್ಯವಾದಂಥ ಒಂದು ಚಾಪ್ಟರ್ ಆಗಿರುತ್ತೆ. ಈ ಒಂದು ಚಾಪ್ಟರಿಂದ ಆಲ್ಮೋಸ್ಟ್ ಕ್ವೆಶನ್ಸನ್ನು ಕೇಳಲಾಗುತ್ತೆ. ಅದರಲ್ಲಿ ನಾವು ಇವರ ಒಂದು ಮೂಲ ಅಂದರೆ ಮೌರ್ಯ ವಂಶದ ಸ್ಥಾಪಕ ಯಾರು ಅಥವಾ ಚಂದ್ರಗುಪ್ತ ಮೌರ್ಯನ ಒಂದು ಮೂಲದ ಬಗ್ಗೆ, ಹಾಗೆ ಇವನ ಒಂದು ದಿಗ್ವಿಜಯಗಳ ಬಗ್ಗೆ. ಇವನು ಪಂಜಾಬ್ ಮತ್ತು ಮಗಧಗಳ ಮೇಲೆ ದಿಗ್ವಿಜಯಗಳನ್ನು ಮಾಡ್ತಾನೆ, ಸೆಲ್ಯೂಕಸ್ನೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಹಾಗೆ ಈತನ ಪೋಷಣೆಯನ್ನು ಮಾಡಿದಂತಹ ಕೌಟಿಲ್ಯನ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ನಂತರ ಇದರ ಒಂದು ಶ್ರೇಷ್ಠ ಅರಸ ಅಂತ ಇವನ ನಂತರ ಬಂದಂತಹ ಒಂದು ಶ್ರೇಷ್ಠ ಅರಸ ಈ ಒಂದು ವಂಶದಲ್ಲಿ ಯಾರು ಅಂತ ಹೇಳಿದ್ರೆ ಅಶೋಕ ಮಹಾಶಯನ ಬಗ್ಗೆ ನಾವು ಓದ್ಕೊಳ್ಬೇಕಾಗುತ್ತೆ. ಅಂದರೆ ಅಶೋಕ ಮಹಾಶಯನ ಒಂದು ಕಳಿಂಗ ಯುದ್ಧದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಜೊತೆಗೆ
ಈತನು ಶಾಸನಗಳನ್ನು ಹೊರಡಿಸ್ತಾನೆ. ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಇವನು ಬೌದ್ಧ ಧರ್ಮದ ಹರಡುವಿಕೆಗೆ ತೆಗೆದುಕೊಳ್ಳುವಂತಹ ಕ್ರಮಗಳ ಬಗ್ಗೆ ನಾವು ಓದ್ಕೊಳ್ಬೇಕಾಗುತ್ತೆ. ಹಾಗೆ ಇವರ ಒಂದು ಕೊಡುಗೆಗಳು ಅಂದರೆ ಮೌರ್ಯರ ಒಂದು ಕೊಡುಗೆಗಳನ್ನ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇವಿಷ್ಟು ಮೌರ್ಯ ವಂಶದ ಒಂದು ಮೌರ್ಯ ವಂಶದವರ ಬಗ್ಗೆ ಇರುವಂತಹ ಒಂದು ಘಟನೆಗಳಾಗಿರುತ್ತೆ. ಇದರ ಬಗ್ಗೆ ನಾವು ತಿಳಿದುಕೊಂಡಾಗ ಇದರಲ್ಲಿ ಕೇಳುವಂತಹ ಕ್ವೆಶನ್ಸ್ಗಳು ತುಂಬ ಈಸಿಯಾಗಿರುತ್ತೆ. ಅದರಲ್ಲಿ ನಾವು ಎಕ್ಸಾಂಪಲ್ ಕ್ವೆಶನ್ಗಳನ್ನು ನೋಡೋದಾದರೆ, ಕಳಿಂಗ ವಾರ್ ವಾಸ್ ಫಾಟ್ ಇನ್ 250 BC, ಆಪ್ಷನ್ ಎ. ಆಪ್ಷನ್ ಬಿ 255 BC, ಆಪ್ಷನ್ ಸಿ 260 BC, ಆಪ್ಷನ್ ಡಿ 270 BC. ಇದರಲ್ಲಿ ನಮಗೆ ಕರೆಕ್ಟ್ ಆದಂಥ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಸಿ 260 BC. ಅಂದರೆ ಕಳಿಂಗ ವಾರ್ ನಡೆದಂತಹ ಒಂದು ಕಾಲ ಯಾವುದು ಅಂತಂದರೆ 260 BC ಅಂತ ಹೇಳ್ಬೋದಾಗಿದೆ. ಇದು ಅಶೋಕ ಮಹಾಸಯನು ನಡೆಸಿರುವಂತಹ ಒಂದು ವಾರ್ ಅಥವಾ ಯುದ್ಧ ಆಗಿರುತ್ತೆ. ಆದ್ದರಿಂದ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆನೂ ತಿಳಿದುಕೊಳ್ಬೇಕಾಗುತ್ತೆ. ನಂತರ ಇದರಲ್ಲಿ ಅತ್ಯಂತ ಪ್ರಸಿದ್ಧ ಅರಸನಾದಂಥ ಅಶೋಕನ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಇದು ಮೌರ್ಯನ್ ಡೈನೆಸ್ಟಿಯಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ, ಅದೇ ರೀತಿಯಾಗಿ ಇದರಲ್ಲಿ ಕೇಳುವಂಥ ಕ್ವೆಶನ್ಸ್ ಇನ್ His inscriptions, Ashoka calls himself. First one, Devanampriya Priyadarshini King, Ashoka Priyadarshi, Dhammasoka or Dharmashoka, Daivaputra. ಇದರ ಒಂದು ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಎ, ದೇವನಾಂಪ್ರಿಯ ಪ್ರಿಯದರ್ಶಿನಿ ಕಿಂಗ್. ಅಂದರೆ ಅವನು ತನ್ನ ಶಾಸನಗಳಲ್ಲಿ ತನ್ನನ್ನು ಏನಂತ ಕರೆದುಕೊಳ್ತಾನೆ ಅಂತಂದರೆ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಥವಾ ದೇವರುಗಳಿಗೆ ಪ್ರಿಯನಾದವನಂತ ಹೇಳಲಾಗ್ತದೆ. ಆದ್ದರಿಂದ ಇದರಲ್ಲಿ ಆಪ್ಷನ್ ಎ ದೇವನಾಂಪ್ರಿಯ ಪ್ರಿಯದರ್ಶಿನಿ. ಇದು ಕೂಡ ಹಲವಾರು ಬಾರಿ ಕೇಳಿರುವಂತಹ ಕ್ವೆಶನ್ಗಳಾಗಿರುತ್ತೆ. ನಂತರ ನಾವು ನೋಡೋದಾದರೆ ಗುಪ್ತ ಡೈನೆಸ್ಟಿ ಅಥವಾ ಗುಪ್ತ ವಂಶ. ಈ ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಮಗೆ ವೇದಗಳ ಸಂಸ್ಕೃತಿ ಜೊತೆಗೆ ಹೊಸ ಧರ್ಮಗಳ ಉದಯ, ನಂತರ ಬರುವಂಥದ್ದು ಮೌರ್ಯರು, ಅದಾದ ನಂತರ ಬರುವಂಥದ್ದು ಗುಪ್ತರು. ಅಂದರೆ ಮೌರ್ಯರ ಪತನದ ನಂತರ ಏನಾಗುತ್ತೆ ಅಂತಂದರೆ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನದವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ. ಅಂದರೆ ಮೌರ್ಯರ ಪತನ ಆಗುತ್ತೆ ಅಶೋಕ ಮಹಾಶಯನ ನಂತರ. ಅದಾದ ನಂತರ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರೋದಿಲ್ಲ. ಸಂಪೂರ್ಣ ಉತ್ತರ ಭಾರತ ಏನಾಗುತ್ತೆ ಅಂತಂದರೆ ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ವಿಭಾಗಿಸಲ್ಪಡುತ್ತೆ. ಹಾಗೆ ಸಾಲಿಯಾನ ಶಕ 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುತ್ತಾರೆ. ಅಲ್ಲಿಯವರೆಗೂ ಏನಾಗುತ್ತೆ ಅಂತಂದರೆ ಅಲ್ಲಿದ್ದಂಥ ಸಣ್ಣ ಪುಟ್ಟ ಸಂಸ್ಥಾನಗಳು ತಮ್ಮಲ್ಲಿಯೇ ಕಚ್ಚಾಟಗಳಲ್ಲಿ ತೊಡಗಿರುತ್ತೆ. ಗುಪ್ತರು ಶಕ್ತಿಶಾಲಿಯಾದಂತಹ ಅರಸರಾಗಿರ್ತಾರೆ. ಅವರು ಭಾರತದ ವಿಸ್ತಾರವಾದಂಥ ಪ್ರದೇಶಗಳಲ್ಲಿ ಆಳ್ವಿಕೆಯನ್ನು ನಡೆಸಿ ಮೌರ್ಯರ ಪತನದ ನಂತರ 2ನೇ ಬಾರಿಗೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದವರಲ್ಲಿ ಅವರಾಗ್ತಾರೆ ಅಥವಾ ಗುಪ್ತರಾಗಿರ್ತಾರೆ. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಪ್ರಗತಿಯನ್ನು ಸಾಧಿಸ್ತಾರೆ. ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಕೂಡ ಕರೆಯಲಾಗ್ತದೆ. ಆದ್ದರಿಂದ ಈ ಒಂದು ಗುಪ್ತರ ಕಾಲದಲ್ಲಿ ಇರುವಂತಹ ಪ್ರಮುಖ ಅರಸ, ಇವರ ಒಂದು ರಾಜಕೀಯ ಇತಿಹಾಸದ ಬಗ್ಗೆ ನೋಡೋದಾದರೆ ಇವರ ಒಂದು ಪ್ರಮುಖ ಅರಸ ಯಾರು ಅಂತಂದರೆ ಸಮುದ್ರಗುಪ್ತ. ನಾವು ಸಮುದ್ರಗುಪ್ತನ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಇವನು ಉತ್ತರ ಭಾರತದ ದಂಡಯಾತ್ರೆ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನಡೆಸ್ತಾನೆ. ಅದಾದ ನಂತರ 2ನೇ ಚಂದ್ರಗುಪ್ತ, ಇವನ ನಂತರ ಬರುವಂಥದ್ದು 2ನೇ ಚಂದ್ರಗುಪ್ತ. ಇವರ ಕಾಲದಲ್ಲಿ ಇವರ ಒಂದು ರಾಜಕೀಯ ಇತಿಹಾಸ ಒಂದು ಸುವರ್ಣ ಯುಗವನ್ನೇ ತಲುಪುತ್ತೆ. ಆದ್ದರಿಂದ ಈ ಒಂದು ಸುವರ್ಣ ಯುಗದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇವಿಷ್ಟು ಗುಪ್ತ ಸಂಸ್ಕೃತಿಯಲ್ಲಿ ಅಥವಾ ಗುಪ್ತ ಡೈನೆಸ್ಟಿ ಅಥವಾ ಗುಪ್ತ ವಂಶದಲ್ಲಿ ಬರುವಂತಹ ಪ್ರಮುಖ ರಾಜವಂಶಗಳು ಅಥವಾ ರಾಜಮನೆತನದವರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇದರಲ್ಲಿ ಕೇಳುವಂತಹ ಕೆಲವು ಕ್ವೆಶನ್ಸ್ಗಳು ಯಾವುದು ಅಂತಂದರೆ,
ಹೂ ಈಸ್ ಫೌಂಡರ್ ಆಫ್ ಗುಪ್ತ ಡೈನೆಸ್ಟಿ. ನಾನು ಈಗಾಗಲೇ ಹೇಳಿದ ಹಾಗೆ ಗುಪ್ತ ಡೈನೆಸ್ಟಿಯ ಸ್ಥಾಪಕರು ಯಾರು ಅಂತಂದರೆ ಚಂದ್ರಗುಪ್ತ ಫಸ್ಟ್, ಅಥವಾ ಮೊದಲನೇ ಚಂದ್ರಗುಪ್ತ, ಗುಪ್ತ ಸಂತತಿಯ ಸ್ಥಾಪಕ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ನಾವು ಬರುವಂತಹ ಈ ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನೆಕ್ಸ್ಟ್ ನಾವು ನೋಡುವಂತಹ ಒಂದು ಡೈನೆಸ್ಟಿ ಯಾವುದು ಅಂತಂದರೆ ವರ್ಧನ ಡೈನೆಸ್ಟಿ ಅಥವಾ ವರ್ಧನ ವಂಶ. ಈ ಒಂದು ಗುಪ್ತರ ನಂತರ ಉತ್ತರ ಭಾರತದ ರಾಜಕೀಯದಲ್ಲಿ ಅನೈಕ್ಯತೆ ತಲೆದೋರುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಹೂಣರು ಅನ್ನುವಂತಹ ಇವರು ದಾಳಿಗಳನ್ನು ಮಾಡ್ತಾರೆ. ಆದ್ದರಿಂದ ಹಲವು ಚಿಕ್ಕ ಚಿಕ್ಕ ರಾಜ್ಯಗಳು ಸ್ವತಂತ್ರಗೊಳ್ತಾರೆ. ಇಂತಹ ಸ್ವತಂತ್ರ ರಾಜ್ಯಗಳಲ್ಲಿ ಪುಷ್ಯಭೂತಿ ಸಂತತಿಯ ವರ್ಧನ ರಾಜ್ಯವು ಒಂದಾಗಿರುತ್ತೆ. ವರ್ಧನರ ಇತಿಹಾಸವನ್ನು ತಿಳಿದುಕೊಳ್ಳಲು ಹುಯೆನ್ಸಾಂಗ್ನ ಸಿಯುಕಿ, ಬಾಣಭಟ್ಟನ ಹರ್ಷಚರಿತ್ರೆ ಮತ್ತು ಹರ್ಷವರ್ಧನನ ತಾಮ್ರಪಟ ಶಾಸನ ಮುಂತಾದ ಮೂಲಾಧಾರಗಳು ನಮಗೆ ಸಹಾಯಕವಾಗಿದೆ. ಹಾಗೆ ಈ ವಂಶದ ಹರ್ಷವರ್ಧನ ಉತ್ತರ ಭಾರತದ ಚಿಕ್ಕ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ರಾಜಕೀಯ ಐಕ್ಯತೆಯನ್ನು ಸಾಧಿಸ್ತಾನೆ. ಅಂದರೆ ವರ್ಧನರ ಶ್ರೇಷ್ಠ ಅರಸ ಯಾರು ಅಂತಂದರೆ ಹರ್ಷವರ್ಧನ. ಈತ ಏನು ಮಾಡ್ತಾನೆ ಅಂತಂದರೆ ಸಣ್ಣ ಪುಟ್ಟ ರಾಜ್ಯಗಳನ್ನೆಲ್ಲ ಒಂದುಗೂಡಿಸಿ ಒಂದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಅದೇ ವರ್ಧನ ಸಾಮ್ರಾಜ್ಯ. ಹಾಗೆ ಇವನ ಒಂದು ಸಾಧನೆಗಳನ್ನು ನಾವು ನೋಡಬೇಕಾಗುತ್ತೆ. ಸಾಧನೆಗಳು ಜೊತೆಗೆ ಈತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವನು ಬೌದ್ಧ ಧರ್ಮದ ಪ್ರಚಾರವನ್ನು ಕೈಗೊಳ್ತಾನೆ. ನಂತರ ಇವರ ಒಂದು ಕೊಡುಗೆಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಈ ಒಂದು ಟಾಪಿಕಲ್ಲಿ ನಮಗೆ ಕೇಳುವಂಥ ಕ್ವೆಶನ್ಸ್ ಯಾವುದು ಅಂತಂದರೆ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವೆಶನ್ಸ್. ವಿಚ್ ವಾಸ್ ಕ್ಯಾಪಿಟಲ್ ಆಫ್ ಹರ್ಷವರ್ಧನ? ಆಪ್ಷನ್ ಎ ಕನ್ಹೇರಿ, ಆಪ್ಷನ್ ಬಿ ಕುಶಿನಗರ್, ಆಪ್ಷನ್ ಸಿ ಬೇಲೂರು, ಆಪ್ಷನ್ ಡಿ ಕನೋಜ್. ಇದರಲ್ಲಿ ಕರೆಕ್ಟ್ ಆದ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಡಿ ಕನೋಜ್. ಹರ್ಷವರ್ಧನನು ಕನೋಜನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾನೆ. ನೆಕ್ಸ್ಟ್ ನಾವು ನೋಡುವುದಾದರೆ ಈ ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಥವಾ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ರಾಷ್ಟ್ರಕೂಟ ಡೈನೆಸ್ಟಿ. ಈ ಒಂದು ರಾಷ್ಟ್ರಕೂಟರು ದಕ್ಷಿಣ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೀರ್ಘಕಾಲವಾದಂತಹ ಆಳ್ವಿಕೆಯನ್ನು ನಡೆಸ್ತಾರೆ. ಇವರು ಸಾಲಿಯಾನ ಶಕ 753ರಿಂದ 978ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ರಾಷ್ಟ್ರ ಎಂದರೆ ದೇಶ ಮತ್ತು ಕೂಟ ಎಂದರೆ ಮುಖ್ಯಸ್ಥ ಅನ್ನುವಂತಹ ಒಂದು ಅರ್ಥವನ್ನು ಕೊಡಲಾಗುತ್ತೆ. ಶಿಲಾಶಾಸನದಲ್ಲಿ ಇವರು ತಮ್ಮನ್ನು ಲಟ್ಟರೂರು ಪರಮಾಧೀಶ್ವರರು ಅಂತ ಕೂಡ ಕರೆದುಕೊಳ್ತಾರೆ. ಹಾಗೆ ಗರುಡ ಇವರ ರಾಜ ಲಾಂಛನ ಆಗಿರುತ್ತೆ. ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ ಇವರ ರಾಜಧಾನಿ ಆಗಿರುತ್ತೆ. ದಂತಿ ದುರ್ಗನು ರಾಷ್ಟ್ರಕೂಟರ ಮೊದಲ ದೊರೆಯಾಗಿರ್ತಾನೆ. ಇವನು ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ 1ನೇ ಕೃಷ್ಣನ ಉತ್ತರಾಧಿಕಾರಿ ಆಗ್ತಾನೆ. ನಂತರ ಅಧಿಕಾರಕ್ಕೆ ಬಂದಂತಹ 2ನೇ ಗೋವಿಂದನು ದುರ್ಬಲವಾಗಿದ್ದರಿಂದ ಅವನನ್ನು ಪದಚ್ಯುತಗೊಳಿಸಿ ಧ್ರುವನು ಅಧಿಕಾರಕ್ಕೆ ಬರ್ತಾನೆ. ಹೀಗೆ ರಾಷ್ಟ್ರಕೂಟ ವಂಶದಲ್ಲಿ ಪ್ರಮುಖ ಅರಸ ಯಾರು ಅಂತಂದರೆ ಧ್ರುವ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಅದಾದ ನಂತರ ಬರುವಂತಹ ಪ್ರಸಿದ್ಧ ಅರಸ 3ನೇ ಗೋವಿಂದ. ರಾಷ್ಟ್ರಕೂಟರಲ್ಲಿ ಪ್ರಸಿದ್ಧ ಅರಸ 3ನೇ ಗೋವಿಂದ. ಇವನ ಒಂದು ಸಾಧನೆಗಳು ಜೊತೆಗೆ ಇವನ ನಂತರ ಬರುವಂತಹ ರಾಜ ಯಾರು ಅಂತಂದರೆ 1ನೇ ಅಮೋಘ ವರ್ಷ. ಇವನ ಒಂದು ಸಾಧನೆಗಳು ಜೊತೆಗೆ ನಂತರ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ನೋಡಬೇಕಾಗುತ್ತೆ. ಇದು ಕೂಡ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಟಾಪಿಕಲ್ಲಿ ಅಥವಾ ರಾಷ್ಟ್ರಕೂಟ ಡೈನೆಸ್ಟಿಯ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಇರುವಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ಈ ಒಂದು ಟಾಪಿಕಲ್ಲಿ ಹಲವಾರು ಕ್ವೆಶನ್ಸನ್ನು ಕೇಳಲಾಗುತ್ತೆ. ಅದರಲ್ಲಿ ಕೆಲವು ಎಕ್ಸಾಂಪಲ್ ಯಾವುದು ಅಂತಂದರೆ ದ ರಾಷ್ಟ್ರಕೂಟಸ್ ಕಿಂಗ್ಡಮ್ ವಾಸ್ ಫೌಂಡೆಡ್ ಬೈ ಆಪ್ಷನ್ ಎ ದಂತಿ ದುರ್ಗ, ಬಿ ಅಮೋಘ ವರ್ಷ, ಸಿ ಗೋವಿಂದ 3, ಡಿ ಇಂದ್ರ 3. ಅಂದರೆ ರಾಷ್ಟ್ರಕೂಟ ವಂಶವನ್ನು ಸ್ಥಾಪಿಸಿದವರು ಯಾರು? ಇದರಲ್ಲಿ ಆಪ್ಷನ್ ಎ ದಂತಿ ದುರ್ಗ. ದಂತಿ ದುರ್ಗನು ರಾಷ್ಟ್ರಕೂಟ ವಂಶದ ಸ್ಥಾಪಕ ಅಂತ ಹೇಳ್ಬೋದಾಗಿದೆ.
ನೆಕ್ಸ್ಟ್, ದ ಆರ್ಟ್ ಸ್ಟೈಲ್ ವಿಚ್ ಕಂಬೈನ್ಸ್ ಇಂಡಿಯನ್ ಆ್ಯಂಡ್ ಗ್ರೀಕ್ ಫೀಚರ್ಸ್ ಇಸ್ ಕಾಲ್ಡ್ ಆಪ್ಷನ್ ಎ ಗಾಂಧಾರ್, ಆಪ್ಷನ್ ಬಿ ನಗರ್, ಆಪ್ಷನ್ ಸಿ ವೇಸರ್, ಆಪ್ಷನ್ ಡಿ ಸಿಖಾರ್. ಈ ರೀತಿಯಾದಂತಹ ಆನ್ಸರ್ಸನ್ನು ಕೊಡ್ತಾರೆ. ಇದರಲ್ಲಿ ನಮಗೆ ಕರೆಕ್ಟ್ ಆದಂತಹ ಆನ್ಸರ್ ಯಾವುದು ಅಂತಂದರೆ ಗಾಂಧಾರ್. ಅಂದರೆ ಯಾವ ಒಂದು ಕಲಾಶೈಲಿ ಇಂಡಿಯನ್ ಮತ್ತು ಗ್ರೀಕ್ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ. ಇದರ ಒಂದು ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಎ ಗಾಂಧಾರ. ಗಾಂಧಾರ ಕಲಾಶೈಲಿ ಏನಾಗುತ್ತೆ ಅಂತಂದರೆ ಇಂಡಿಯನ್ ಮತ್ತು ಗ್ರೀಕ್ ಶೈಲಿಯನ್ನು ಎರಡನ್ನೂ ಒಳಗೊಂಡಂತಹ ಒಂದು ಕಲಾ ಶೈಲಿಯಾಗಿರುತ್ತೆ. ಇದಾದ ನಂತರ ನಾವು ಇವಿಷ್ಟು ಪ್ರಾಚೀನ ಭಾರತದ ಇತಿಹಾಸ ಅಥವಾ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಇದರಲ್ಲಿ ಇರುವಂತಹ ಟಾಪಿಕ್ಗಳು, ಇದರಲ್ಲಿ ಇರುವಂತಹ ಪ್ರಮುಖ ಟಾಪಿಕ್ಗಳು ಇದಾಗಿರುತ್ತೆ, ಪ್ರಮುಖ ಡೈನೆಸ್ಟಿಗಳು ಇದಾಗಿರುತ್ತೆ. ಈ ಒಂದು ಡೈನೆಸ್ಟಿಯ ಬಗ್ಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕ್ವೆಶನನ್ನು ಕೇಳಲಾಗುತ್ತೆ. ನಂತರ ನಮಗೆ ಬರುವಂಥದ್ದು ಮಿಡಿವಲ್ ಇಂಡಿಯಾ ಅಥವಾ ಮಧ್ಯಕಾಲೀನ ಭಾರತದ ಇತಿಹಾಸ. ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಯಾವ ಯಾವ ರಾಜವಂಶದವರು ಯಾವ ರೀತಿಯಾದಂತಹ ಆಳ್ವಿಕೆಯನ್ನು ನಡೆಸಿದ್ರು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನಾವು ನೋಡೋದಾದರೆ ಡೆಲ್ಲಿ ಸುಲ್ತಾನೇಟ್ ಅಥವಾ ದೆಹಲಿ ಸುಲ್ತಾನರು. ಅಂದರೆ ಏನಾಗುತ್ತೆ ಅಂತಂದರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ಕೊನೆಯ ದೊರೆ ಹರ್ಷವರ್ಧನನ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಈತನ ಮರಣದ ನಂತರ ಉತ್ತರ ಭಾರತದಲ್ಲಿ ಮಹತ್ತರವಾದಂತಹ ಬದಲಾವಣೆಯಾಗುತ್ತೆ. ಬಲಿಷ್ಠ ರಾಜಕೀಯ ಶಕ್ತಿ ಇಲ್ಲದಿದ್ದರಿಂದ ದೆಹಲಿಯಲ್ಲಿ ಏನಾಗುತ್ತೆ ಅಂತಂದರೆ ತೋಮರರು, ಅಜ್ಮೀರದಲ್ಲಿ ಚೌಹಾಣರು, ಕನೋಜ್ನಲ್ಲಿ ರಾಥೋಡರು, ಹೀಗೆ ಹಲವಾರು ವಂಶದವರು ಸ್ವತಂತ್ರ ರಾಜ್ಯಗಳ ಏಳಿಗೆಯನ್ನು ಮಾಡ್ಕೊಳ್ತಾರೆ. ಅಂತಂದರೆ ಈ ಒಂದು ವಂಶದವರು ಆಳ್ವಿಕೆಯನ್ನು ನಡೆಸ್ತಾರೆ. ಹಾಗೆ ಇವರ ಒಂದು ಅವಧಿಯಲ್ಲಿ ಸುಮಾರು 70 ಸ್ವತಂತ್ರ ರಾಜ್ಯಗಳು ಇರುತ್ತೆ. ಈ ರಾಜ್ಯಗಳು ಶ್ರೀಮಂತವಾಗಿರುತ್ತೆ, ಆದರೆ ಏನಾಗುತ್ತೆ ಅಂತಂದರೆ ತಮ್ಮಲ್ಲೇ ಕಚ್ಚಾಡ್ತಾ ಇರ್ತಾರೆ. ಈ ಒಂದು ಅನೈಕ್ಯತೆ ಏನಾಗುತ್ತೆ ಅಂತಂದರೆ ವಿದೇಶಿಯರ ದಾಳಿಗೆ ಕಾರಣವಾಗುತ್ತೆ. ಅಂತಹ ಟೈಮಲ್ಲಿ ಏನಾಗುತ್ತೆ, ಭಾರತದ ಮೇಲೆ ಮೊದಲನೇದಾಗಿ ಮುಸ್ಲಿಮರು ದಾಳಿಯನ್ನು ಮಾಡ್ತಾರೆ. ಅಂದರೆ ಭಾರತದ ಮೇಲೆ ದಾಳಿ ಮಾಡಿದಂತಹ ಮುಸ್ಲಿಮರಲ್ಲಿ ಅರಬ್ಬರು ಮೊದಲಿಗರು. ಅರಬ್ಬರು ಏನು ಮಾಡ್ತಾರೆ, ಭಾರತಕ್ಕೆ ದಾಳಿಯನ್ನು ಮಾಡ್ತಾರೆ. ನಂತರ ಟರ್ಕರು ಕೂಡ ನಂತರ ದಾಳಿಯನ್ನು ಮಾಡ್ತಾರೆ. ಅಂತಂದರೆ ಎರಡನೆಯವರು ಭಾರತದ ಮೇಲೆ ಆಕ್ರಮಣ ಮಾಡಿದಂಥ ಮುಸ್ಲಿಮರಲ್ಲಿ ತುರ್ಕರು ಎರಡನೆಯವರು ಅಂತ ಹೇಳಬಹುದಾಗಿದೆ. ಮೊದಲನೇದಾಗಿ ಅರಬ್ಬರು, ನೆಕ್ಸ್ಟ್ ತುರ್ಕರು ಅಂತ ಹೇಳಬಹುದಾಗಿದೆ. ಈ ಒಂದು ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ಮಹಮ್ಮದ್ ಬಿನ್ ಕಾಸಿಂ, ಅದಾದ ನಂತರ ಗಜ್ನಿ ಮಹಮ್ಮದ್, ಅದಾದ ನಂತರ ಮಹಮ್ಮದ್ ಘೋರಿ, ಇವರು ಏನು ಮಾಡ್ತಾರೆ, ಭಾರತದ ಮೇಲೆ ದಾಳಿಯನ್ನು ಮಾಡಿ ಭಾರತದ ಒಂದು ಸಂಪತ್ತನ್ನು ಲೂಟಿಯನ್ನು ಮಾಡ್ತಾರೆ. ಈ ಒಂದು ಡೆಲ್ಲಿ ಸುಲ್ತಾನೇಟ್ ಕಾಲದಲ್ಲಿ ಅಥವಾ ದೆಹಲಿ ಸುಲ್ತಾನರ ಕಾಲದಲ್ಲಿ ದೆಹಲಿಯನ್ನು 5 ಸುಲ್ತಾನ ಸಂತತಿಗಳು ಆಳ್ವಿಕೆಯನ್ನು ನಡೆಸುತ್ತೆ. ಅದರಲ್ಲಿ ಫಸ್ಟ್ ಒನ್ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ, ಹೀಗೆ 5 ಸಂತತಿಗಳು ಆಳ್ವಿಕೆಯನ್ನು ನಡೆಸುತ್ತೆ. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಖಿಲ್ಜಿ ಸಂತತಿ. ಇದರಲ್ಲಿ ನಮಗೆ ಅಲಾವುದ್ದೀನ್ ಖಿಲ್ಜಿ, ಆತನ ಸಾಧನೆಗಳು, ಅದಾದ ನಂತರ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು, ಇದು ಖಿಲ್ಜಿ ವಂಶದಲ್ಲಿ. ಆದರೆ ನಂತರ ತೊಗಲಕ್ ಸಂತತಿಯಲ್ಲಿ ಮಹಮ್ಮದ್ ಬಿನ್ ತೊಗಲಕ್ನ ಬಗ್ಗೆ ಕೇಳ್ತಾರೆ. ಮಹಮ್ಮದ್ ಬಿನ್ ತೊಗಲಕನ ಸೈನಿಕ ಆಕ್ರಮಣಗಳು, ಜೊತೆಗೆ ಆಡಳಿತದ ಪ್ರಯೋಗಗಳು, ಇವನು ತನ್ನ ಆಡಳಿತದಲ್ಲಿ ಯಾವ ರೀತಿಯಾದಂಥ ಪ್ರಯೋಗಗಳನ್ನು ನಡೆಸ್ತಾನೆ, ಜೊತೆಗೆ ದೆಹಲಿ ಸುಲ್ತಾನರ ಕೊಡುಗೆಗಳು, ದೆಹಲಿ ಸುಲ್ತಾನರು ಯಾವ ರೀತಿಯಾಗಿ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಹೀಗೆ ಈ ಒಂದು ಸುಲ್ತಾನೇಟ್ ಸಂತತಿಯಲ್ಲಿ ಅಥವಾ ಡೆಲ್ಲಿ ಸುಲ್ತಾನೇಟ್ ಅನ್ನುವಂತಹ ಒಂದು ಟಾಪಿಕಲ್ಲಿ ನಮಗೆ ಕೇಳುವಂತಹ ಕ್ವೆಶನ್ಸ್ಗಳು ಎಕ್ಸಾಂಪಲ್ ಯಾವುದು ಅಂತಂದರೆ ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಅಂದರೆ ನಾವು ಕ್ರೋನಾಲಜಿಕಲ್ ಆರ್ಡರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಅರೇಂಜ್ ಮಾಡಬೇಕಾಗುತ್ತೆ. ಯಾವ ರೀತಿ ಕ್ವೆಶನ್ಸನ್ನು ಕೊಡ್ತಾರೆ ಅಂತಂದರೆ
ಫಸ್ಟ್ ತುಘಲಕ್, ಸೆಕೆಂಡ್ ಒನ್ ಲೋದೀಸ್, ಥರ್ಡ್ ಒನ್ ಸೈಯದ್ಸ್, ಫೋರ್ತ್ ಒನ್ ಇಲ್ಬರಿ ಟರ್ಕ್ಸ್, ಫಿಫ್ತ್ ಒನ್ ಖಿಲ್ಜೀಸ್. ಹೀಗೆ ಅದನ್ನು ಕೊಟ್ಟಿರ್ತಾರೆ. ನಾವು ಅದನ್ನು ಏನು ಮಾಡಬೇಕು, ಅರೇಂಜ್ ಮಾಡಬೇಕು. ಅಂತಂದರೆ ಕ್ರೋನೋಲಜಿಕಲ್ ಆರ್ಡನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಅದರಲ್ಲಿ ಆಪ್ಷನ್ಸ್ ನಮಗೆ ಆಪ್ಷನ್ ಎ, ಆಪ್ಷನ್ ಬಿ ಈ ರೀತಿಯಾಗಿ ಕೊಡ್ತಾರೆ. ನಾವು ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನೋಡಿ ನಾವು ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಫಸ್ಟ್ ಒನ್ ಫೋರ್ತ್ ಇಲ್ಬರಿ ಟರ್ಕ್ಸ್, ಫಿಫ್ತ್ ಒನ್ ಖಿಲ್ಜೀಸ್, ಫಸ್ಟ್ ಒನ್ ತುಘಲಕ್ಸ್, ಥರ್ಡ್ ಒನ್ ಸೈಯದ್ಸ್, ಸೆಕೆಂಡ್ ಒನ್ ಲೋದೀಸ್. ಇದು ಆಪ್ಷನ್ ಆಗಿ ಕೊಟ್ಟಿರ್ತಾರೆ, ಬೇರೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಕರೆಕ್ಟ್ ಆಗಿರೋದು ಯಾವುದು ಅನ್ನೋದನ್ನು ನಾವು ಆನ್ಸರಲ್ಲಿ ಬರಿಬೇಕಾಗುತ್ತೆ ಅಥವಾ ಟಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಹೂ ಫೌಂಡೆಡ್ ದ ಸ್ಲೇವ್ ಡೈನೆಸ್ಟಿ? ಅಂದರೆ ಡೆಲ್ಲಿ ಸುಲ್ತಾನೇಟ್ ಅಥವಾ ದೆಹಲಿ ಸುಲ್ತಾನರಲ್ಲಿ 5 ಸಂತತಿಗಳು ಆಳ್ವಿಕೆಯನ್ನು ನಡೆಸುತ್ತೆ. ಅದರಲ್ಲಿ ಸ್ಲೇವ್ ಸಂತತಿ ಅಥವಾ ಸ್ಲೇವ್ ಡೈನೆಸ್ಟ್, ಗುಲಾಮಿ ಸಂತತಿ ಅಂತ ಇರುತ್ತೆ. ಅದನ್ನು ಯಾರು ಕಂಡುಹಿಡಿದ್ರು ಅನ್ನೋದನ್ನು ಬರೀಬೇಕಾಗುತ್ತೆ. ಗಿಯಾಸುದ್ದೀನ್ ಬಲ್ಬನ್, ಆಪ್ಷನ್ ಎ. ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್, ಆಪ್ಷನ್ ಸಿ ನಾಸಿರ್ ಉದ್ದೀನ್ ಮೊಹಮ್ಮದ್, ಆಪ್ಷನ್ ಡಿ ಮೊಹಮ್ಮದ್ ಉದ್ದೀನ್ ಅಲ್ತಮಷ್, ಶಮ್ಸ್ ಉದ್ದೀನ್ ಅಲ್ತಮಸ್. ಇದರ ಒಂದು ಆನ್ಸರ್ ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್. ಸ್ಲೇವ್ ಡೈನೆಸ್ಟಿಯ ಫೌಂಡರ್ ಯಾರು ಅಂತಂದರೆ ಕುತುಬುದ್ದೀನ್ ಐಬಕ್. ನೆಕ್ಸ್ಟ್ ನಾವು ಇದು ದೆಹಲಿ ಸುಲ್ತಾನರ ಒಂದು ಡೈನೆಸ್ಟಿ ಬಗ್ಗೆ ಅಥವಾ ಆ ಒಂದು ಸಂತತಿಯ ಬಗ್ಗೆ ತಿಳ್ಕೊಳ್ಬೇಕು. ಅದಾದ ನಂತರ ನಮಗೆ ಬರುವಂಥದ್ದು ಮೊಘಲರು ಅಥವಾ ದ ಮೊಘಲ್ ಎಂಪೈರ್. ಅಂದರೆ ಮಧ್ಯಕಾಲದ ಉತ್ತರಾರ್ಧದಲ್ಲಿ ಏನಾಗುತ್ತೆ ಅಂತಂದರೆ ಭಾರತದ ಮೇಲೆ ಮಧ್ಯ ಏಷ್ಯಾದ ಮತ್ತೊಂದು ದಾಳಿಯಾಗುತ್ತೆ. ಸಾಲಿಯಾನ ಶಕ 1526ರಲ್ಲಿ ನಡೆದಂತಹ ಮೊದಲನೇ ಪಾಣಿಪತ್ ಕದನದಲ್ಲಿ ಬಾಬರನು ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಕೊಂದು ಭಾರತದಲ್ಲಿ ಮೊಘಲ್ ಆಳ್ವಿಕೆಯನ್ನು ಸ್ಥಾಪಿಸ್ತಾನೆ. ಬಾಬರ್ ಪ್ರಸಿದ್ಧ ಕವಿ ಮತ್ತು ಗದ್ಯ ಬರಹಗಾರನು ಕೂಡ ಆಗಿರ್ತಾನೆ. ನಂತರ ಈ ಒಂದು ಚಾಪ್ಟರಲ್ಲಿ ನಮಗೆ ಅಕ್ಬರ್ ಅಂತಂದರೆ ಬಾಬರ್ನ ನಂತರ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ ಅವನ ಮಗ ಉತ್ತರಾಧಿಕಾರಿ ಆಗ್ತಾನೆ. ಹಾಗೆ 15 ವರ್ಷಗಳ ನಂತರ ಏನು ಮಾಡ್ತಾನೆ ಅಂತಂದರೆ ಮರಣವನ್ನು ಹೊಂದ್ತಾನೆ. ಹಠಾತ್ ಮರಣವನ್ನು ಹೊಂದ್ತಾರೆ ಹುಮಾಯೂನ್. ಇವನ ನಂತರ ಇವನ ಮಗ ಉತ್ತರಾಧಿಕಾರಿ ಆಗ್ತಾನೆ. ಆದ್ದರಿಂದ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದರೆ ಅಕ್ಬರ್ ಅಥವಾ ಪ್ರಸಿದ್ಧ ರಾಜ ಯಾರು ಈ ಒಂದು ಮೊಘಲರ ಕಾಲದಲ್ಲಿ ಅಂತಂದರೆ ಅಕ್ಬರ್ ಅಂತ ಹೇಳ್ಬೋದಾಗಿದೆ. ಆತನ ಒಂದು ಸಾಧನೆಗಳ ಬಗ್ಗೆ, ಸೈನಿಕ ಸಾಧನೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಕ್ಬರ್ ಮಹಾಶಯನ ಒಂದು ಕ್ವೆಶನನ್ನು ನಮಗೆ ಕೇಳ್ತಾರೆ. ಅದಾದ ನಂತರ ಮೊಘಲರ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಕೆಲವು ಎಕ್ಸಾಂಪಲ್ ಕ್ವೆಶನ್ ಯಾವುದು ಅಂತಂದರೆ, ಎಕ್ಸಾಂಪಲ್ಗೆ ವಿಚ್ ಮೊಘಲ್ ಎಂಪೈರರ್ ಹ್ಯಾಡ್ ಪುಟ್ ಅ ಬ್ಯಾನ್ ಆನ್ ಕಿಲ್ಲಿಂಗ್ ಆಫ್ ಎನಿಮಲ್ಸ್ ಇನ್ ಸರ್ಟನ್ ಡೇಸ್? ಫಸ್ಟ್ ಒನ್ ಶಹಜಹಾನ್, ಸೆಕೆಂಡ್ ಒನ್ ಅಕ್ಬರ್, ಥರ್ಡ್ ಒನ್ ದಾರಾಸಿಕೋ, ಫೋರ್ತ್ ಒನ್ ಜಹಾಂಗೀರ್. ಇದರಲ್ಲಿ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ ಅಕ್ಬರ್. ಅಕ್ಬರನು ಪುಟ್ ಅ ಬ್ಯಾನ್ ಆನ್ ಕಿಲ್ಲಿಂಗ್ ಆಫ್ ಎನಿಮಲ್ಸ್ ಇನ್ ಸರ್ಟೈನ್ ಡೇಸ್ ಅಂದರೆ ಆ ಒಂದು ಇದರಲ್ಲಿ ಅನಿಮಲ್ಸನ್ನು ಕೊಲ್ಲಬಾರ್ದು ಅಥವಾ ಬ್ಯಾನ್ ಮಾಡಿ ಇರ್ತಾನೆ ಅಕ್ಬರ್ ಅಂತ ಹೇಳ್ಬೋದಾಗಿದೆ. ಹೀಗೆ ಎಕ್ಸಾಂಪಲ್ ಈ ರೀತಿಯಾದಂಥ ಕ್ವೆಶನ್ಸನ್ನು ಈ ಒಂದು ಟಾಪಿಕಲ್ಲಿ ಕೇಳ್ಬೋದು. ಅದಾದ ನಂತರ ನಮಗೆ ಬರುವಂತಹ ಒಂದು ಹಿಂದೂ ಸಾಮ್ರಾಜ್ಯ, ಈ ಒಂದು ಮಿಡಿವಲ್ ಪೀರಿಯಡಲ್ಲಿ ಬರುವಂತಹ ಒಂದು ಹಿಂದೂ ಸಾಮ್ರಾಜ್ಯ ಯಾವುದು ಅಂತಂದರೆ ಮರಾಠ ಎಂಪೈರ್. ಮೊಘಲರ ಅವನತಿ ಆದ ನಂತರ ಭಾರತದ ವಿವಿಧ ಭಾಗಗಳಲ್ಲಿ ಏನಾಗುತ್ತೆ ಅಂತಂದರೆ ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅಂಥದ್ರಲ್ಲಿ ಮರಾಠರು ಪ್ರಮುಖರು ಅಂತ ಹೇಳ್ಬೋದಾಗಿದೆ. ಶಿವಾಜಿಯು ಈ ಒಂದು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ಬೋದಾಗಿದೆ.
ಆದ್ದರಿಂದ ಈ ಒಂದು ಮರಾಠ ಎಂಪೈರ್ ಅಥವಾ ಮರಾಠ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧನಾದಂಥ ಅರಸ ಶಿವಾಜಿ, ಈತನ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಈತನ ಒಂದು ಸಾಧನೆಗಳು ಹಾಗೆ ಈತನ ಒಂದು ಆಡಳಿತ ಪದ್ಧತಿ, ಇದರ ಬಗ್ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕೇಳುವಂತಹ ಕೆಲವು ಕ್ವೆಶನ್ಸ್ಗಳಲ್ಲಿ ಎಕ್ಸಾಂಪಲ್, ಇನ್ ವಿಚ್ ಇಯರ್ ಶಿವಾಜಿ ವಾಸ್ ಎಂಟೈಟಲ್ಡ್ ಆಸ್ ಛತ್ರಪತಿ ಶಿವಾಜಿ? ಆಪ್ಷನ್ ಎ 1656, ಆಪ್ಷನ್ ಬಿ 1672, ಆಪ್ಷನ್ ಸಿ 1674, ಆಪ್ಷನ್ ಡಿ 1679. ಇದರಲ್ಲಿ ಆಪ್ಷನ್ ಸಿ 1674. ಅಂದರೆ ಅವನು ಛತ್ರಪತಿ ಶಿವಾಜಿ ಅನ್ನುವಂತಹ ಬಿರುದನ್ನು ಯಾವ ಒಂದು ವರ್ಷದಲ್ಲಿ ಪಡೆದುಕೊಳ್ತಾನೆ? 1674ರಲ್ಲಿ ಛತ್ರಪತಿ ಶಿವಾಜಿ ಅಂತ ಬಿರುದನ್ನು ಧರಿಸ್ಕೊಳ್ತಾನೆ. ಇದಾದ ನಂತರ ನಮಗೆ ನೆಕ್ಸ್ಟ್ ಇರುವಂತಹ ಒಂದು ಟಾಪಿಕ್ ಯಾವುದು ಅಥವಾ ಯಾವ ಒಂದು ಎಂಪೈರ್ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ವಿಜಯನಗರ ಎಂಪೈರ್ ಅಥವಾ ವಿಜಯನಗರ ಸಾಮ್ರಾಜ್ಯ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣವಾದ ಘಟನೆ ಅಂತ ಪರಿಗಣಿಸಲಾಗಿದೆ. ಈ ಸಾಮ್ರಾಜ್ಯವು ಉನ್ನತ ವ್ಯವಸ್ಥೆಯಲ್ಲಿದ್ದಾಗ, ಅಂದರೆ ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿದ್ದಾಗ ಇಡೀ ದಕ್ಷಿಣ ಭಾರತವನ್ನು ಆಳಿತು ಅಂತ ಹೇಳಿದರೆ ತಪ್ಪಾಗಲಾರದು. ಸಾಲಿಯಾನ ಶಕ 1336ರಲ್ಲಿ ಸ್ಥಾಪನೆಯಾದಂತಹ ಈ ಸಾಮ್ರಾಜ್ಯ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿದಲ್ಲದೆ ಅದರ ಬೆಳವಣಿಗೆಗೂ ಕೂಡ ಕಾರಣ ಆಗುತ್ತೆ. ತುಂಗಾಭದ್ರಾ ತೀರದ ಹಂಪಿ ಅಥವಾ ವಿಜಯನಗರ ಈ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ. ಹಂಪಿ ಎಂಬ ಪದವು ಪಂಪಾಂಬಿಕಾ ಎನ್ನುವ ದೇವತೆ ಹೆಸರಿನಿಂದ ಬಂದಿದೆ. ಇಂದು ಹಂಪಿಯು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಶ್ರೀ ವಿರೂಪಾಕ್ಷ ವಿಜಯನಗರದ ಅರಸರ ಕುಲದೇವರು ಹಾಗೂ ರಾಜ ಮುದ್ರಿಕೆ ಆಗಿತ್ತು. ವರಹ ಇವರ ರಾಜ ಲಾಂಛನವಾಗಿತ್ತು. ಹಾಗೆ ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದರ ಒಂದು ಸ್ಥಾಪನೆ, ಮೂಲ ಹಾಗೆ ರಾಜಕೀಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು. ಅದರಲ್ಲಿ ಪ್ರಸಿದ್ಧ ಅರಸನಾದಂಥವನು ಯಾರು ಅಂತಂದರೆ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಕೃಷ್ಣದೇವರಾಯನ ಒಂದು ಸೈನಿಕ ಸಾಧನೆಗಳು ಹಾಗೆ ಆತನ ಒಂದು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗಿರುತ್ತೆ. ಇದರಲ್ಲಿ ಕೆಲವು ಕ್ವೆಶನ್ಸ್ಗಳು ಯಾವ ರೀತಿ ಕೇಳ್ಬೋದು ಅಂತಂದರೆ, ವಿಚ್ ವಿಜಯನಗರ್ ರೂಲರ್ ಫಾಲೋಡ್ ವೈಷ್ಣವಿಸಮ್? ಆಪ್ಷನ್ ಎ ಕೃಷ್ಣದೇವರಾಯ್, ಆಪ್ಷನ್ ಬಿ ವೀರ್ ನರಸಿಂಹ, ಆಪ್ಷನ್ ಸಿ ತಿರುಮಲ, ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಆನ್ಸರ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಅಂದರೆ ಈ ಒಂದು ವಿಜಯನಗರ ರೂಲರ್ ಅಥವಾ ಈ ಒಂದು ಇದರಲ್ಲಿ ಯಾವ ಒಂದು ವಿಜಯನಗರದ ಅರಸರು ವೈಷ್ಣವ ಧರ್ಮವನ್ನು ಫಾಲೋ ಮಾಡ್ತಾರೆ ಅಂತ. ಅಂದರೆ ಎಲ್ಲರೂ ಕೂಡ ವೈಷ್ಣವ ಧರ್ಮದ ಅನುಯಾಯಿಗಳು ಆಗಿರ್ತಾರೆ. ಆದ್ದರಿಂದ ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ನೆಕ್ಸ್ಟ್ ಈ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂತಂದರೆ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಅಥವಾ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಡೆಯುತ್ತೆ. ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಕೆಲವು ಚಳುವಳಿಗಳು ನಡೆಯುತ್ತೆ. ಅಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅಂತ ಕರೆಯಲಾಗುತ್ತೆ. ಅಂದರೆ ಹಿಂದೂ ಧರ್ಮ ಕಾಲಾಂತರದಲ್ಲಿ ಏನಾಗುತ್ತೆ ಅಂತಂದರೆ ನ್ಯೂನ್ಯತೆ ಮತ್ತು ಜಟಿಲತೆಗಳನ್ನು ಬೆಳೆಸ್ಕೊಳ್ಳುತ್ತೆ. ಹಲವು ಸುಧಾರಕರಾದಂತಹ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮುಂತಾದವರು ಏನು ಮಾಡ್ತಾರೆ ಅಂತಂದರೆ ಕೆಲವು ಸುಧಾರಣೆಗಳನ್ನು ಆರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಹಿಂದೂ ಧರ್ಮದ ಮೂಲತತ್ವ ಮತ್ತು ಧರ್ಮಶಾಸ್ತ್ರದ ನಿಯಮಗಳನ್ನು ಸ್ಪಷ್ಟಪಡಿಸಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಈ ಸಾಮಾಜಿಕ ಸುಧಾರಣೆಗಳು ಏನು ಮಾಡುತ್ತೆ ಅಂತಂದರೆ ಮೂಢನಂಬಿಕೆಗಳು ಇರುತ್ತೆ ಅಲ್ವಾ, ಅದನ್ನು ತೊಲಗಿಸುವಂತಹ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸುವಂತಹ ಉದ್ದೇಶವನ್ನು ಹೊಂದಿರ್ತಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆದವರು ಯಾರು? ಈ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಥವಾ ಇಂಪಾರ್ಟೆಂಟ್ ಸೈನ್ಸ್ ಯಾರು ಅಂತಂದರೆ ನಾವು ಶಂಕರಾಚಾರ್ಯರನ್ನು ನೋಡ್ಬೋದಾಗಿದೆ. ಹಾಗೆ ರಾಮಾನುಜಾಚಾರ್ಯರು, ಹಾಗೆ ಮಧ್ವಾಚಾರ್ಯರು, ಇವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ ಇವರು
ಹಿಂದೂ ಧರ್ಮದಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ತೊಲಗಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ನಾವು ಇವರ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಶಂಕರಾಚಾರ್ಯರ ಜೀವನ, ಹಾಗೆ ರಾಮಾನುಜಾಚಾರ್ಯರ ಜೀವನ, ಹಾಗೆ ಮಧ್ವಾಚಾರ್ಯರ ಜೀವನದ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಶಂಕರಾಚಾರ್ಯರ ಬಗ್ಗೆ ಕೇಳುವಂತಹ ಕ್ವೆಶನ್ಸ್ಗಳಲ್ಲಿ ಕೆಲವು ಎಕ್ಸಾಂಪಲ್ ಅಂದರೆ, ಕಾಲಡಿ, ದ ಬರ್ತ್ ಪ್ಲೇಸ್ ಆಫ್ ಆದಿಶಂಕರ ಶಂಕರ ಇಸ್ ಲೊಕೇಟೆಡ್ ಇನ್ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್. ಇದರಲ್ಲಿ ಆಪ್ಷನ್ ಬಿ ಕೇರಳ. ನೆಕ್ಸ್ಟ್, ರಾಮಾನುಜಾಚಾರ್ಯರ ಜೀವನ ಚರಿತ್ರೆಗಳನ್ನು ನಾವು ನೋಡಬೇಕಾಗುತ್ತೆ. ಅದಾದ ನಂತರ ಮಧ್ವಾಚಾರ್ಯರ ಜೀವನ ಚರಿತ್ರೆಗಳನ್ನು ನೋಡಬೇಕಾಗುತ್ತೆ. ಇದರಲ್ಲಿ ಕೇಳುವಂತಹ ಕ್ವೆಶನ್ಸ್, ಹೂ ಆರ್ ದ ಪೇರೆಂಟ್ಸ್ ಆಫ್ ಮಧ್ವಾಚಾರ್ಯ? ಮಧ್ವಾಚಾರ್ಯರ ತಂದೆ ತಾಯಿಗಳು ಯಾರು ಅಂತ ಕೇಳಲಾಗ್ತದೆ. ಇವರು ಮಧ್ಯಗೇಹ ನಾರಾಯಣ ಭಟ್ಟ ಅನ್ನೋರು ಮತ್ತು ವೇದವತಿ ಇವರ ತಂದೆ ತಾಯಿಗಳು ಅಂತ ತಂದೆ ತಾಯಿಗಳಾಗಿರ್ತಾರೆ. ಇವಿಷ್ಟು ಏನಾಗುತ್ತೆ ಅಂತಂದರೆ, ಈ ಒಂದು ಮಿಡಿವಲ್ ಇಂಡಿಯಾ ಅಥವಾ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಕಂಡುಬರುವಂತಹ ರಾಜವಂಶಗಳು, ಹಾಗೆ ಒಂದು ಸಾಮಾಜಿಕ ಧಾರ್ಮಿಕ ಚಳವಳಿಗಳು, ಇವಿಷ್ಟು ಏನಾಗುತ್ತೆ ಅಂತಂದರೆ ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಕಂಡುಬರುವಂತಹ ಒಂದು ರಾಜವಂಶಗಳಾಗಿರುತ್ತೆ. ಇದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು. ಅದಾದ ನಂತರ ಇವರ ನಂತರ ಬರುವಂತಹ ಒಂದು ಇದು ಯಾವುದು ಅಂತಂದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಥವಾ ಆಧುನಿಕ ಭಾರತದ ಇತಿಹಾಸ. ಅಂದರೆ ಅತಿ ಪ್ರಾಚೀನ ಕಾಲದಿಂದಲೂ ಏನಾಗುತ್ತೆ ಅಂತಂದರೆ ಭಾರತ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿತ್ತು. ಭಾರತದ ವಸ್ತುಗಳಾದಂತಹ ಹತ್ತಿ, ಮುತ್ತು, ಶ್ರೀಗಂಧ, ಸಾಂಬಾರ ಪದಾರ್ಥಗಳು ಮುಂತಾದವುಗಳು ಏನಾಗುತ್ತೆ ಅಂತಂದರೆ ಯುರೋಪಿನ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆಗಳು ಇರುತ್ತೆ. ಹಾಗೆ 1453ರಲ್ಲಿ ತುರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡಿದ್ದರಂಥ ಪರಿಣಾಮವಾಗಿ ಯುರೋಪಿಯನ್ನರು ಭಾರತಕ್ಕೆ ಒಂದು ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯುವುದು ಅನಿವಾರ್ಯ ಆಗುತ್ತೆ. ಹಾಗೆ ಏನಾಗುತ್ತೆ ಅಂತಂದರೆ ಪೋರ್ಚುಗೀಸರು, ಇಂಗ್ಲಿಷರು, ಡಚ್ಚರು ಮತ್ತು ಫ್ರೆಂಚರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾರೆ. ಅಂದರೆ ಇವರು ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಆಗಮಿಸಿದವರಲ್ಲಿ ಪೋರ್ಚುಗೀಸರು ಮೊದಲಿಗರಾಗಿರ್ತಾರೆ. ಅದಾದ ನಂತರ ಡಚ್ಚರು, ಅದಾದ ನಂತರ ಫ್ರೆಂಚರು, ಇಂಗ್ಲಿಷರು. ಪೋರ್ಚುಗೀಸರು ಏನು ಮಾಡ್ತಾರೆ ಅಂತಂದರೆ ವಿಜಯನಗರದ ಸಾಮ್ರಾಜ್ಯದ ಅವನತಿ ಇವರ ಪ್ರಮುಖವಾದ ಏಳಿಗೆಗೆ ಕಾರಣ ಆಗುತ್ತೆ. ಅದಾದ ನಂತರ ಡಚ್ಚರು ಬರ್ತಾರೆ. ಇವರು ಬಹಳ ಕಾಲ ಭಾರತದಲ್ಲಿ ಉಳಿಯೋದಿಲ್ಲ. ಅದಾದ ನಂತರ ಫ್ರೆಂಚರು, ಇಂಗ್ಲಿಷರು ಬರ್ತಾರೆ. ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ವೈರತ್ವ ಉಂಟಾಗುತ್ತೆ. ಅದಾದ ನಂತರ ಇಂಗ್ಲಿಷರು ಏನು ಮಾಡ್ತಾರೆ, ಭಾರತದಲ್ಲಿ ತಮ್ಮ ಬ್ರಿಟಿಷರ ಒಂದು ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡಿಬಿಡ್ತಾರೆ. ಆದ್ದರಿಂದ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿ ಇದ್ದು ಭಾರತದಲ್ಲಿ ಕೆಲವು ರಾಜರನ್ನು ತಮ್ಮ ಒಂದು ಕೈ ಕೆಳಗೆ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ಆಡಳಿತವನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಇವರು ಆಂಗ್ಲೋ ಫ್ರೆಂಚ್ ವೈರತ್ವ ಅಂದರೆ ಫ್ರೆಂಚರು ಮತ್ತು ಆಂಗ್ಲರ ನಡುವೆ ವೈರತ್ವ ಉಂಟಾಗಿ ಏನಾಗುತ್ತೆ ಅಂತಂದರೆ ಇವರು ಮೊದಲನೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ, ಹಾಗೆ ಮೂರನೇ ಕರ್ನಾಟಿಕ್ ಯುದ್ಧ, ಹೀಗೆ ಹಲವಾರು ಕರ್ನಾಟಿಕ್ ಯುದ್ಧಗಳನ್ನು ನಡೆಸ್ತಾರೆ. ಅದಾದ ನಂತರ ಪ್ಲಾಸಿ ಕದನವನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ಲಾಸಿ ಕದನ. ಅದಾದ ನಂತರ ಆಂಗ್ಲೋ ಮೈಸೂರು ಯುದ್ಧಗಳು, ಬಕ್ಸಾರ್ ಕದನ, ಹೀಗೆ ಹಲವಾರು ಯುದ್ಧಗಳನ್ನು ಈ ಒಂದು ಆಂಗ್ಲರು ನಡೆಸ್ತಾರೆ ಭಾರತದಲ್ಲಿದ್ದುಕೊಂಡು, ಭಾರತದ ಒಂದು ಪ್ರದೇಶಗಳಲ್ಲಿ. ಇವಿಷ್ಟು ಯುದ್ಧಗಳು ಏನಾಗುತ್ತೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ಒಂದು ಯುದ್ಧಗಳ ಬಗ್ಗೆ ಕೆಲವು ಕ್ವೆಶನ್ಸನ್ನು ಕೇಳಲಾಗ್ತಾರೆ. ಅದನ್ನು ನಾವು ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಯಾವ್ದ್ಯಾವುದು ಅಂತಂದರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಪ್ರೆಸಿಡೆನ್ಸಿ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ? ಮದ್ರಾಸ್, ಮಸ್ಲಿಪಟ್ಟಂ, ಸೂರತ್, ಹುಂಗ್ಲಿ. ಕರೆಕ್ಟ್ ಆನ್ಸರ್ ಇಸ್ ಸಿ, ಸೂರತ್. ನೆಕ್ಸ್ಟ್,
ದ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಇವರ ಒಂದು ಅಂದರೆ ಬ್ರಿಟಿಷರ ಆಳ್ವಿಕೆ ಅಥವಾ ಭಾರತದಲ್ಲಿ ಆಧುನಿಕ ಭಾರತದಲ್ಲಿ ನಾವು ನೋಡೋದಾದರೆ ಯುರೋಪಿಯನ್ನರ ಆಗಮನವನ್ನು ನಾವು ನೋಡಿದ ನಂತರ ಉಂಟಾಗುವಂಥದ್ದು ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857 ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಇದು ಭಾರತದ ಒಂದು ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಇದನ್ನು ನಾವು ಸಿಪಾಯಿ ದಂಗೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತದೆ. ಏನಾಗುತ್ತೆ ಅಂತಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ನೀತಿಗಳ ಅಥವಾ ಸಾಮ್ರಾಜ್ಯಶಾಹಿ ಶೋಷಣೆಯ ವಿರುದ್ಧ ಭಾರತೀಯರಲ್ಲಿ ಒಂದು ಅತೃಪ್ತಿ ಸ್ಫೋಟವಾಗುತ್ತೆ. ಅದರಿಂದ ಬ್ರಿಟಿಷರು ಇದನ್ನು ಏನು ಮಾಡ್ತಾರೆ ಅಂದರೆ ಈ ಅತೃಪ್ತಿ ಸ್ಫೋಟವಾಗಿ ಏನಾಗ್ತದೆ, ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಬ್ರಿಟಿಷರು ಏನು ಮಾಡ್ತಾರೆ, ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ. ಹೀಗೆ ಹಲವಾರು ಹೆಸರುಗಳಿಂದ ಇದನ್ನು ಕರೀತಾರೆ. ಆದ್ದರಿಂದ ನಾವು ಈ ಒಂದು ಟಾಪಿಕಲ್ಲಿ ನಮಗೆ ಇದಕ್ಕೆ ರೀಸನ್ ಅಥವಾ ಕಾರಣಗಳು ಏನು ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಇದಕ್ಕೆ ಕಾರಣಗಳು ಯಾವುದು, ಜೊತೆಗೆ ಈ ಒಂದು ಸಂಗ್ರಾಮದ ಗತಿ ಏನಾಯಿತು, ಕೊನೆಗೆ ಏನಾಯಿತು ಅನ್ನೋದರ ಬಗ್ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನಮಗೆ ನೆಕ್ಸ್ಟ್ ಟಾಪಿಕ್ ಬರುವಂಥದ್ದು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಇನ್ ಮಾಡರ್ನ್ ಇಂಡಿಯಾ. ಇಲ್ಲಿ ಕೂಡ ಅಂದರೆ ನಾವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೂಡ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸನ್ನು ನೋಡ್ತೀವಿ. ಆದರೆ ಮಾಡರ್ನ್ ಇಂಡಿಯಾದಲ್ಲಿ ಕೂಡ ನಾವು ಇದನ್ನು ನೋಡ್ತೇವೆ. ಅಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಯಾಕೆ ನಡೆಸ್ತಾರೆ ಅಂದರೆ 19ನೇ ಶತಮಾನದಲ್ಲಿ ಭಾರತ ಏನಾಗುತ್ತೆ ಅಂತಂದರೆ ಬೌದ್ಧಿಕ ಪುನರುಜ್ಜೀವನವನ್ನು ಕಾಣುತ್ತೆ. ಪಾಶ್ಚಾತ್ಯ ಮಾನವೀಯತೆ, ವೈಚಾರಿಕತೆ, ಹಿಂದೂ ಧಾರ್ಮಿಕ ಚಿಂತನೆ ಹಾಗೂ ಸುಶಿಕ್ಷಿತ ಭಾರತೀಯರ ಮೇಲೆ ಏನಾಗುತ್ತೆ, ಇದೆಲ್ಲ ಪ್ರಭಾವವನ್ನು ಬೀರುತ್ತೆ. ಅವರು ತಮ್ಮ ಧರ್ಮ, ಸಾಮಾಜಿಕ ವ್ಯವಸ್ಥೆ ಹಾಗೂ ಸಂಪ್ರದಾಯಗಳನ್ನು ಏನು ಮಾಡ್ತಾರೆ ಅಂತಂದರೆ ಮರುಪರೀಕ್ಷೆಯನ್ನು ಮಾಡ್ತಾರೆ. ಇದನ್ನು ಭಾರತದ ಪುನರುಜ್ಜೀವನ ಅಂತ ಕರೆಯಲಾಗುತ್ತೆ. ಹಾಗೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಅಲಿಗರ್ ಚಳವಳಿ ಮುಂತಾದವುಗಳು ಈ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ನಡೆಯುತ್ತೆ. ಅಂದರೆ ಇದರಲ್ಲಿ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಯಾವ ಯಾವ ವ್ಯಕ್ತಿಗಳು ಹೇಗೆ ಹೋರಾಟವನ್ನು ನಡೆಸಿದ್ರು ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ವಿವೇಕಾನಂದ, ಥಿಯೋಸಾಫಿಕಲ್ ಸೊಸೈಟಿ, ಅಲಿಗರ್ ಚಳವಳಿ, ಇದೆಲ್ಲ ಏನಾಗುತ್ತೆ ಅಂತಂದರೆ ಈ ಒಂದು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ಗಳು ಆಗಿರುತ್ತೆ. ಅಂದರೆ ಈ ಒಂದು ಮಾಡರ್ನ್ ಇಂಡಿಯಾದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು ನಡೆದಿರುತ್ತೆ. ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕೆಲವು ಕ್ವೆಶನ್ಸ್ಗಳು. ಹೂ ಎಸ್ಟಾಬ್ಲಿಷ್ಡ್ ಪ್ರಾರ್ಥನಾ ಸಮಾಜ್? ಈಶ್ವರ್ ಚಂದ್ರ ವಿದ್ಯಾಸಾಗರ್, ದೇರಾಜಿಯೋ, ಡೇವಿಡ್ ಹಾರೆ, ಆತ್ಮರಾಮ್ ಪಾಂಡುರಂಗ ವಿತ್ ದ ಹೆಲ್ಪ್ ಆಫ್ ಕೇಶವ ಚಂದ್ರ ಸೇನ್. ಇದರಲ್ಲಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆತ್ಮರಾವ್ ಪಾಂಡುರಂಗ ಒಂದು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆಯನ್ನು ಮಾಡಿದವರಾಗಿರ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ಟಾಪಿಕನ್ನು ನೋಡೋದಾದರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಥವಾ ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ನೋಡ್ತೇವೆ ನಾವು. ನೆಕ್ಸ್ಟ್ ಟಾಪಿಕಲ್ಲಿ ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ರಾಷ್ಟ್ರೀಯ ಚಳುವಳಿಗಳು ಅಂತಂದರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪನೆಯನ್ನು ಮಾಡಲು ಆರಂಭಿಸ್ತಾರೆ. ಇದರಿಂದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಅಂದರೆ ಭಾರತದಲ್ಲಿದ್ದಂತಹ ಭಾರತೀಯರು ಏನಾಗ್ತಾರೆ ಅಂತಂದರೆ ಎಚ್ಚೆತ್ತುಕೊಳ್ತಾರೆ. ಅಂದರೆ ಬ್ರಿಟಿಷರ ಆಕ್ರಮಣವನ್ನು ಮಾಡೋದನ್ನು ತಡಿಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಇದನ್ನೇ ನಾವು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಥವಾ ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ಕರಿತೇವೆ. ನಾವು ಈ ಒಂದು ಭಾರತದ ರಾಷ್ಟ್ರೀಯ ಚಳುವಳಿಯ ಪ್ರಮುಖ ಕಾರಣಗಳು ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಕೂಡ ಆಗುತ್ತೆ. ಅಂದರೆ ಈ ಒಂದು ಕಾಲದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. ಇದನ್ನು ಎ.ಓ. ಹ್ಯೂಮ್ರವರು ಸ್ಥಾಪನೆಯನ್ನು ಮಾಡ್ತಾರೆ. ಅವರ ಹಾಗೆ ಇದರಲ್ಲಿ ಕೂಡ ಅನೇಕ ಹಂತಗಳನ್ನು ನಾವು ನೋಡ್ತೀವಿ. ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗದ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ನಂತರ ನಾವು
ಈ ಒಂದು ಟಾಪಿಕಲ್ಲಿ ಬರುವಂತಹ ಕ್ವೆಶನ್ಸ್ಗಳು ಯಾವುದು ಅಂತಂದರೆ, ಹೂ ವಾಸ್ ದ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಆನಂದ್ ಮೋಹನ್ ಬೋಸ್, WC ಬ್ಯಾನರ್ಜಿ, AOU ವಿಲಿಯಂ ಆಡಮ್. ಇದರಲ್ಲಿ ಆಪ್ಷನ್ ಸಿ AOU ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದರಿಂದ ಈ ಒಂದು ಟಾಪಿಕಲ್ಲಿ ಈ ರೀತಿಯಾದಂತಹ ಕ್ವೆಶನ್ಸನ್ನು ಕೇಳ್ತಾರೆ. ಜೊತೆಗೆ ನಾವು ಈ ಒಂದು ಟಾಪಿಕಲ್ಲಿ ತೃತೀಯ ಹಂತ, ಇದರಲ್ಲಿ ಗಾಂಧಿ ಯುಗ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಗಾಂಧಿಯವರು ಕೂಡ ಏನು ಮಾಡ್ತಾರೆ ಅಂತಂದರೆ, ಹಲವಾರು ಸತ್ಯಾಗ್ರಹಗಳನ್ನು ಮಾಡಿ ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹಗಳನ್ನು ನಡೆಸ್ತಾರೆ. ಚಂಪಾರಣ್ ಸತ್ಯಾಗ್ರಹವಾಗಿರ್ಬೋದು, ಅಹಮದಾಬಾದ್ ಗಿರಣಿ ಮುಷ್ಕರವಾಗಿರ್ಬೋದು, ಖೇಡಾ ಸತ್ಯಾಗ್ರಹವಾಗಿರ್ಬೋದು, ಹೀಗೆ ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಕಾಯ್ದೆ ಭಂಗ ಚಳವಳಿ, ಇದನ್ನು ನಾವು ಡೀಟೇಲ್ ಆಗಿ ಓದ್ಕೊಳ್ಬೇಕಾಗುತ್ತೆ. ಜೊತೆಗೆ ಭಾರತ ಬಿಟ್ಟು ತೊಲಗಿ ಚಳವಳಿ, ಹೀಗೆ ಹಲವಾರು ಚಳವಳಿಗಳನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಸ್ತಾರೆ. ಅದರಲ್ಲಿ ಕೆಲವು ಕ್ವೆಶನ್ಸ್ಗಳು ಕೇಳ್ತಾರೆ. 17 ದಂಡಿ ಮಾರ್ಚ್ ಸ್ಟಾರ್ಟೆಡ್ ಆನ್ question number 17, Dandi March started on option A March 10th, 1930, March 12th, March 10th, 1931, March 12, 1931. ಇದರಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆದಂತಹ ಇದು ಅಂತಂದರೆ, ಆನ್ಸರ್ ಅಂದರೆ ಮಾರ್ಚ್ 12, 1930 ದಂಡಿ ಸತ್ಯಾಗ್ರಹವನ್ನು ನಡೆಸಿದ್ದು. ಹೀಗೆ ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ 1940, 1941, 1942, 1943. ಇದರಲ್ಲಿ ಆನ್ಸರ್ ಕರೆಕ್ಟ್ ಆದದ್ದು ಸಿ, ಆಪ್ಷನ್ ಸಿ 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆಯುತ್ತೆ. ನೆಕ್ಸ್ಟ್ ನಾವು ಕೊನೆಯದಾಗಿ ಅಂತಂದರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು ಕೊನೆಯ ಟಾಪಿಕ್ ಯಾವುದು ಅಂತಂದರೆ, ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಆ್ಯಂಡ್ ಯೂನಿಫಿಕೇಶನ್ ಅಥವಾ ಕರ್ನಾಟಕದ ಏಕೀಕರಣ. ಅಂದರೆ ಭಾರತ ಸ್ವತಂತ್ರ ಕಾಯ್ದೆ ಅಥವಾ ಏನಾಗುತ್ತೆ ಅಂತಂದರೆ, ಭಾರತದಲ್ಲಿ ರಾಜ್ಯಗಳ ಒಂದು ಪುನರ್ ವಿಂಗಡಣೆಯನ್ನು ಮಾಡ್ತಾರೆ. ಅಂದರೆ ರಾಜ್ಯ ಎಲ್ಲ ಚದುರಿ ಹೋಗಿರುತ್ತೆ, ಅದರಲ್ಲಿ ಪುನರ್ ವಿಂಗಡಣೆ ಅಂದರೆ ಏನು ಮಾಡ್ತಾರೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ತೆಲುಗು ಆ ಭಾಷೆಗಳನ್ನು ಆಡುವಂತಹ ಜನರನ್ನೆಲ್ಲ ಒಗ್ಗೂಡಿಸಿ ಭಾಷೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಏಕೀಕರಣವನ್ನು ಬಯಸುತ್ತಿದ್ದಂಥ ಕೆಲವು ಜನರಿಗೆ ಒಂದೊಂದು ಪ್ರಾಂತ್ಯಗಳನ್ನು ನೀಡುತ್ತೆ. ಹಾಗೆ ಕನ್ನಡ ಮಾತನಾಡುತ್ತಿದ್ದಂಥ ಪ್ರದೇಶಗಳು ಏಕೀಕರಣವನ್ನು ಬಯಸುತ್ತೆ. ಆದರೆ ಈ ಪ್ರದೇಶಗಳು ಮದ್ರಾಸ್ ಮತ್ತು ಬಾಂಬೆ, ಹೈದರಾಬಾದ್, ಸಾಂಗ್ಲಿ, ಮೀರಜ್ ಹೀಗೆ ಅನೇಕ ದೇಶೀಯ ಆಡಳಿತಗಳಲ್ಲಿದ್ದವು. ಇವುಗಳನ್ನೆಲ್ಲ ಐಕ್ಯತೆಯನ್ನು ಮಾಡಿ, ಈ ಐಕ್ಯತೆಗೆ ಪ್ರಮುಖ ಕಾರಣಗಳನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಅಂತಂದರೆ ರಾಜ್ಯಗಳ ಪುನರ್ ಸಂಘಟನೆಯಲ್ಲಿ ಕರ್ನಾಟಕದ ಐಕ್ಯತೆಗೆ ಪ್ರಮುಖ ಕಾರಣಗಳು ಯಾವುದು, ಏನೇನು ಮಾಡಿದರು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅದಾದ ನಂತರ ಏನಾಗುತ್ತೆ ಅಂತಂದರೆ, ಹಳೆಯ ಮೈಸೂರು ರಾಜ್ಯ ಅಂದರೆ ಕರ್ನಾಟಕವನ್ನು ಹಿಂದೆ ಮೈಸೂರು ಅಂತ ಕರೆಯಲಾಗ್ತಾಯಿತ್ತು. ಈ ಒಂದು ಹಳೆಯ ಮೈಸೂರು ರಾಜ್ಯ ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು, ಬೀದರ್, ಗುಲ್ಬರ್ಗ ಮುಂತಾದ ಪ್ರದೇಶಗಳನ್ನು ಒಗ್ಗೂಡಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, 1 ನವೆಂಬರ್ 1956ರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಏಕೀಕೃತ ನವ ಮೈಸೂರು ರಾಜ್ಯವನ್ನು ರಚಿಸಲ್ಪಡ್ತದೆ. ಇದರಲ್ಲಿ 19 ಜಿಲ್ಲೆಗಳು. ಹಾಗೆ ನೆಕ್ಸ್ಟ್ ಏನು ಮಾಡ್ತಾರೆ, ನಿಜಲಿಂಗಪ್ಪನವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ 1 ನವೆಂಬರ್ 1973ಯಲ್ಲಿ ಕರ್ನಾಟಕ, ಈ ಒಂದು ನವ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತಹ ಮರುನಾಮಕರಣವನ್ನು ಮಾಡ್ತಾರೆ. ಆಗ ದೇವರಾಜ ಅರಸರವರು ಇದರ ಮುಖ್ಯಮಂತ್ರಿ ಆಗ್ತಾರೆ. ಇದರ ಬಗ್ಗೆ ನಾವು ಈ ಒಂದು ಟಾಪಿಕಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕೆಲವು ಕ್ವೆಶನ್ಸ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳೋದಾದರೆ, ವಾಟ್ ವಾಸ್ ಕರ್ನಾಟಕ ಕಾಲ್ಡ್ ಬಿಫೋರ್ 1973 ಆಫ್ ಮೈಸೂರ್? ಅಂದರೆ ಕರ್ನಾಟಕವನ್ನು 1973 ಗಿಂತ ಮುಂಚೆ ಏನಂತ ಕರೀತಾ ಇದ್ರು ಅಂತಂದರೆ, ಮೈಸೂರು ಅಥವಾ ನವ ಮೈಸೂರು ಅಂತ ಹೇಳಲಾಗ್ತಾ ಇತ್ತು. ಅದನ್ನು ನಂತರ ಏನು ಮಾಡ್ತಾರೆ, ಕರ್ನಾಟಕ ಅಂತ ಮರುನಾಮಕರಣವನ್ನು ಮಾಡ್ತಾರೆ. ಹೀಗೆ ಕೆಲವು ನಾನು ಈ ಒಂದು
ಕ್ಲಾಸ್ನಲ್ಲಿ ನಾನು ಕೆಲವು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೇನೆ. ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಡೆಸಲಾಗುತ್ತೆ. ಅದರಲ್ಲಿ ನಮಗೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಈ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ. ಈ ಡಿವೈಡ್ ಮಾಡಿದಲ್ಲಿ ಕೆಲವು ಅಂದರೆ ಯಾವ ಯಾವ ರಾಜವಂಶದವರು ಹೇಗೆ ಆಳ್ವಿಕೆಯನ್ನು ನಡೆಸಿದ್ರು, ಹಾಗೆ ಅವರ ಒಂದು ಆಡಳಿತ ಅವಧಿಯಲ್ಲಿ ಯಾವ ರೀತಿಯಾದಂತಹ ಕೊಡುಗೆಗಳನ್ನು ನೀಡಿದ್ರು, ಜೊತೆಗೆ ಪ್ರಮುಖ ಅರಸರು ಯಾರ್ಯಾರು, ಇವಿಷ್ಟನ್ನು ನೋಡಿಕೊಂಡ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ತುಂಬ ಈಸಿಯಾಗಿ ನಮಗೆ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ. ಅಂತಂದರೆ ಏನು ಅಂತಂದ್ರೆ ತುಂಬ ಈಸಿ ಆದಂಥ ಕ್ವೆಶನ್ಸ್ಗಳು. ನಾವು ಈ ಒಂದು ಟಾಪಿಕನ್ನು ಡಿಟೇಲಾಗಿ ನೋಡಿದ್ರೆ ನಮಗೆ ಆನ್ಸರನ್ನು ಕರೆಕ್ಟಾಗಿ ನಾವು ಆನ್ಸರನ್ನು ಮಾಡ್ಬೋದಾಗಿದೆ. ಕರೆಕ್ಟಾಗಿ ನಾವು ಎಕ್ಸಾಮ್ಗಳಲ್ಲಿ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಯಾವುದೇ ರೀತಿಯಾದಂತಹ ಟಫ್ ಅಂತ ಅನಿಸೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿ ಯಾವ ಯಾವ ಟಾಪಿಕಲ್ಲಿ ಯಾವ ರೀತಿಯಾದಂಥ ಕ್ವೆಶನ್ಸನ್ನು ಬರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡ್ರೆ ನಮಗೆ ಈಸಿಯಾಗಿ ಆನ್ಸರನ್ನು ಮಾಡಿ ಮಾರ್ಕ್ಸನ್ನು ಪಡ್ಕೊಳ್ಬೋದು. ಇವಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ಟಾಪಿಕ್, ಜೊತೆಗೆ ಯಾವ ರೀತಿ ಕ್ವೆಶನ್ಸನ್ನು ಕೇಳಲಾಗುತ್ತೆ ಅನ್ನುವಂತಹ ಎಕ್ಸಾಂಪಲನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಡೋಂಟ್ ವೇಟ್ ಫಾರ್ ದ ಪರ್ಫೆಕ್ಟ್ ಮೂಮೆಂಟ್, ಟೇಕ್ ಮೂಮೆಂಟ್ ಆ್ಯಂಡ್